Hello everyone. Good evening to everyone. Welcome to the class once again. I hope I'm audible to everyone. Please make sure that I'm audible and the screen is visible. Okay. Yes. So let us continue. Last class ಅಲ್ಲಿ second chapter ಮಾಡಿದ್ವಿ. Again we will continue the same non-verbal problems ಅಂದ್ರೆ figurative problems under MAT. Okay. Mental ability problems. The third chapter. Okay. The third chapter is similar figures in different positions. Okay. Yes. So before continuing, if you have any doubts, please you can ask in the chat section, chat box. Okay. And please ask the genuine questions only. Okay. Yes. So let us begin. ಇಲ್ಲಿವರೆಗೂ 2 ಚಾಪ್ಟರ್ ಮಾಡಿದೀವಿ, 2 ಕ್ಲಾಸ್ ಮಾಡಿದೀವಿ. I hope the audio and the way I'm communicating, it is clear to everyone. I hope it is comfortable to everyone. Okay. Yes. So with that, let us begin. ಏನ್ ಹೇಳುತ್ತೆ ನೆಕ್ಸ್ಟ್ ಚಾಪ್ಟರ್, ಸಿಮಿಲರ್ ಫಿಗರ್ಸ್ ಇನ್ ಡಿಫರೆಂಟ್ ಪೊಸಿಷನ್ಸ್. ಓಕೆ. ಅಂದ್ರೆ ಇಫ್ ಯು ಬ್ರೇಕ್ ಅಪ್ ದ ವರ್ಡ್, ಸಿಮಿಲರ್ ಫಿಗರ್ ಅಂದ್ರೆ ಕೊಟ್ಟಿರೋ ಕ್ವೆಶನ್ ಫಿಗರ್ ಸೇಮ್ ಇರುತ್ತೆ, ಇಟ್ ವಿಲ್ ಬಿ ಇನ್ ಡಿಫರೆಂಟ್ ಪೊಸಿಷನ್. ಓಕೆ. ಅಂಡ್ ವಿ ಹ್ಯಾವ್ ಟು ಐಡೆಂಟಿಫೈ ದಟ್. ಅಂದ್ರೆ ಏನು ನೋಡೋಣ. ಏನ್ ಹೇಳ್ತಾರೆ, ನೀಡಿರುವ ಚಿತ್ರದ ಅನುರೂಪ ಚಿತ್ರವನ್ನು ಬೇರೆ ರೀತಿಯಲ್ಲಿ ಅಥವಾ ತಿರುಗಿಸಿ ನೀಡಲಾಗಿದೆ. ಆಯ್ಕೆಗಳಲ್ಲಿ ಸರಿಯಾದ ಚಿತ್ರವನ್ನು ಕಂಡು ಹಿಡಿಯಿರಿ. ಹೌದಾ. ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿವರೆಗೂ ಒಂದೇನೋ ಸೀರೀಸ್ ಇರುತ್ತೆ, ಅನಾಲಜಿ ಮಾಡ್ಕೊಂಡು ಕೊಟ್ಟಿರೋ ಫಿಗರ್ಗೆ ನೆಕ್ಸ್ಟ್ ಫಿಗರ್ ಏನಾಗುತ್ತೆ ಅಂತ ಕಂಡುಹಿಡಿದ್ವಿ. ಆದ್ರೆ ಇಲ್ಲಿ ಆತರ ಅಲ್ಲ. ಒಂದ್ ಫಿಗರ್ ಕೊಟ್ಟಿರ್ತಾರೆ, ಕೊಟ್ಟಿರೋ ಫಿಗರ್ನ್ನೇ ಹೇಗಾದ್ರೂ ತಿರುಗಿಸಿ, ಓಕೆ, ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ಇಟ್ಟಿರ್ತಾರೆ. ಓಕೆ. 4 ಆಪ್ಷನ್ಸ್ ಕೊಟ್ಟು ಆ 4 ಆಪ್ಷನ್ಸ್ ಅಲ್ಲಿ ನಿಮ್ದು ಕೊಟ್ಟಿರೋ ಫಿಗರ್ ಯಾವ್ದು ಅಂತ ನಾವು ಕಂಡು ಹಿಡಿಬೇಕು. ಓಕೆನಾ. ದಟ್ ಮೀನ್ಸ್ 4 different figures are given along with the given figure. One is similar to the given figure in different position. Then find the similar one from the options. Okay. ಅಂದ್ರೆ ಅದನ್ನ ಹೇಗಾದ್ರೂ, ಓಕೆ, ಫಾರ್ ಸಪೋಸ್ ಈಗ ನಾನು ಒಂದು ಸಿಂಪಲ್ ಆಗಿ ಒಂದು ಈ ತರ ತಗೊಂತೀನಿ. ಓಕೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಡಯಾಗ್ರಾಮ್. ಸರಿನಾ. ಸೊ ಇದನ್ನ ಏನೋ ಒಂದು ಈ ತರ ನಾನು ಜಸ್ಟ್ ತಿರ್ಗಿಸಿದ್ರೆ, ಓಕೆ, ಇಫ್ ಐ ಜಸ್ಟ್ ರೊಟೇಟ್ ಇಟ್ ಲೈಕ್ ದಿಸ್ ಇಸ್ ಸ್ಟಿಲ್ ದ ಸೇಮ್ ಫಿಗರ್, ಓನ್ಲಿ ಇಟ್ ಇಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಏನು, ಕ್ಲಾಕ್ ವೈಸ್ 90 ಡಿಗ್ರಿ ಟರ್ನ್ ಆಗಿದೆ, ರೊಟೇಟ್ ಆಗಿದೆ ಅಷ್ಟೇ. ಓಕೆ. ಈಗ ನಾನು ನಿಮ್ಗೆ 4 ಆಪ್ಷನ್ಸ್ ಕೊಟ್ಟು ಈ ತರ 4 ಆಪ್ಷನ್ಸ್ ಕೊಡ್ತೀನಿ. ಈ ತರ 4 ಆಪ್ಷನ್ಸ್ ಕೊಡ್ತೀನಿ. ಸರಿನಾ. ಸೊ ಇದು ನಿಮ್ದು ಕೊಟ್ಟಿರೋ ಕ್ವೆಶನ್. ಕೊಟ್ಟಿರೋ ಕ್ವೆಶನ್ ನಲ್ಲಿ ಕೊಟ್ಟಿರೋ 4 ಆಪ್ಷನ್ ನಲ್ಲಿ ನಿಮ್ ಕೊಟ್ಟಿರೋ ಫಿಗರ್ ಯಾವ್ದು ಅಂತ ಹೇಳಿದ್ರೆ ಇದಂತೂ ಆಗಲ್ಲ, ಸರ್ಕಲ್ ಇದೆ. ಸೆಕೆಂಡ್ ನೋಡ್ಬೋದು ಏನಾಗುತ್ತೆ, ಈ ಟ್ರಯಾಂಗಲ್ ಈ 2 ಸೈಡ್ಸ್ ತುಂಬಾ ಜಾಸ್ತಿ ಇದೆ ಕೊಟ್ಟಿರೋ ಫಿಗರ್ಗಿಂತ. ಕರೆಕ್ಟಾ. ಅದೇ ತರ ಥರ್ಡ್ ಆಪ್ಷನ್ ಕೂಡ ಸೈಜ್ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ, ಸೈಜ್ ಮ್ಯಾಟರ್ ಆಗುತ್ತೆ, ಶೇಪ್ ಮ್ಯಾಟರ್ ಆಗುತ್ತೆ, ಪೊಸಿಷನ್ಸ್ ಮ್ಯಾಟರ್ ಆಗುತ್ತೆ. ಓಕೆನಾ. ಈಗ ನೀವು ಇದನ್ನ ಮತ್ತೆ ಇದನ್ನ ಮ್ಯಾಮ್ ಇದಕ್ಕೂ ಟ್ರಯಾಂಗಲ್ ಇದೆ, ಒಳಗಡೆ 2ಕ್ಕೂ ಸ್ಕ್ವೇರ್ ಇದಾವೆ ಅಂದ್ರೆ, ಬಟ್ ಸೇಮ್ ಫಿಗರ್ ಇದೆಯಾ, ಇಲ್ಲ. ಓಕೆ. ಯಾಕೆ, ಇಲ್ಲಿ ಸೈಜ್ ಮತ್ತೆ ಶೇಪ್ ಬೇರೆ ಇದೆ. ಹೌದಾ. ಸೊ ಹಾಗಾದ್ರೆ ಇದು 4th ಕೂಡ ನೀವು ಕಂಪೇರ್ ಮಾಡಿದ್ರೆ ಇದು ಟ್ರಯಾಂಗಲ್ ಇದೆ, ಒಳಗಡೆ ಸ್ಕ್ವೇರ್ ಇದೆ. ಆದ್ರೆ ಇಸ್ ಇಟ್ ದ ಎಕ್ಸಾಕ್ಟ್ ಸೇಮ್ ಫಿಗರ್? ನೋ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಸೇಮ್ ಫಿಗರ್. ಓಕೆ. ಸಿಮಿಲರ್ ಫಿಗರ್ ಯಾವ್ದಾಗುತ್ತೆ ಇದಕ್ಕೆ, ಇದೇ ಆಗುತ್ತೆ. ಓಕೆ. ಏನೋ ತಿರ್ಸಿ ಮರ್ಸಿ ಇಟ್ಟಿರ್ತಾರೆ, ಅದ್ರಲ್ಲಿ ಯಾವ್ದು ನಮ್ದು ನಿಜವಾದ ಕೊಟ್ಟಿರೋ ಕ್ವೆಶನ್ ಅಂತ ಹುಡುಕಿ ನಾವು ಬರಿಬೇಕು. ಓಕೆನಾ. ಸೊ ಸಿಮಿಲರ್ ಫಿಗರ್, ಎಕ್ಸಾಕ್ಟ್ ಸೇಮ್ ಫಿಗರ್, ಇಟ್ ಈಸ್ ರೊಟೇಟೆಡ್ ಇನ್ ಸಮ್ ಅದರ್ ವೇ. ಓಕೆ. ಯಾವ ವೇ ಆದ್ರೂ ಅದು ರೊಟೇಟ್ ಆಗಿರ್ಬೋದು. ನಾನು ಸ್ವಲ್ಪ ನಿಮ್ಗೆ ಡೈರೆಕ್ಷನ್ಸ್ ನಿನ್ನೆ ಹೇಳಿದ್ದೆ. I'll take the next page. Okay. So if I take for my reference ಒಂದು ಆರೋ ತಗೊಂಡ್ರೆ ಇದು ನಿಮ್ದು ರೈಟ್ ಆಯ್ತು, ಇದು ನಿಮ್ದು ಲೆಫ್ಟ್ ಆಯ್ತು. ಹೌದಾ. ಸ್ವಲ್ಪ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ರೈಟ್, ಲೆಫ್ಟ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ತುಂಬಾ ಇಂಪಾರ್ಟೆಂಟ್. ಇಫ್ ಐ ರೊಟೇಟ್ ದಿಸ್ 90 ಡಿಗ್ರಿ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಇದು ನಿಮ್ದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು. ಇಫ್ ಐ ರೊಟೇಟ್ 180 ಅಂದ್ರೆ ಕಂಪ್ಲೀಟ್ ಫ್ಲಿಪ್ ಆದ್ರೆ ಏನಾಯ್ತು, ಇದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು. ಹೌದಾ. ಈ ಕಡೆ ಈ ಸೈಡ್ 90 ಡಿಗ್ರಿ ಟರ್ನ್ ಆದ್ರೆ ಏನಾಯ್ತು, ಇವಾಗ ಇದು ನಿಮ್ದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು.
ಹೌದಾ? ಸೊ ಹೇಗಾದ್ರೂ ಅದನ್ನ ರೊಟೇಟ್ ಮಾಡಿರ್ಬೋದು. ಆಮೇಲೆ ಬರೀ ರೊಟೇಟ್ ಅಂದ್ರೆ ಇಷ್ಟೇ, 90 ಡಿಗ್ರಿ, 0 ಡಿಗ್ರಿ, 180 ಡಿಗ್ರಿ ಅಂತಾನೆ ಇರಲ್ಲ, ಯಾವ ತರ ಆದ್ರೂ ರೊಟೇಟ್ ಮಾಡಿರ್ಬಹುದು. ಓಕೆ, ಎನಿವೇರ್ ಇಟ್ ಕ್ಯಾನ್ ಬಿ, ಹೌಎವರ್ ಇಟ್ ಕ್ಯಾನ್ ಬಿ, ನಾವ್ ಅದನ್ನ ಜಸ್ಟ್ ಕಂಡು ಹಿಡಿಬೇಕಾಗುತ್ತೆ. ಓಕೆ, ಸೊ ಸಿಮಿಲರ್ ಫಿಗರ್ಸ್ ಇನ್ ಡಿಫ್ರೆಂಟ್ ಪೊಸಿಷನ್, ಕೊಟ್ಟಿರೋ ಫಿಗರ್ ಅನ್ನ ತಿರುಗಿಸಿ ಬೇರೆ ಪೊಸಿಷನ್ ಅಲ್ಲಿ ಕೊಟ್ಟಿರ್ತಾರೆ, ಅದ್ ಯಾವುದು ಅಂತ ಕಂಡು ಹಿಡಿಯೋದು. ಸರಿನಾ? ಓಕೆ, ಸೊ ಫಸ್ಟ್ ಕ್ವೆಶನ್ ನಿಮ್ ಸ್ಕ್ರೀನ್ ಮೇಲೆ ಇದೆ. ಓಕೆ, ಫಸ್ಟ್ ಕ್ವೆಶನ್ ನಿಮ್ ಸ್ಕ್ರೀನ್ ಮೇಲೆ ಇದೆ. ಈಗ ಲಾಸ್ಟ್ 2 ಚಾಪ್ಟರ್ಸ್ಗೆ ನಾನು ಹೇಗೆ ಹೇಳಿದೆ, ಒಂದು ನೀವು ಎಲಿಮಿನೇಷನ್ ಮೆಥಡ್ ಮಾಡ್ಕೋಬಹುದು, ಇಲ್ಲ ನೀವು ಆಕ್ಚುಯಲ್ ಆಗಿ ಡ್ರಾ ಮಾಡಿ ನೋಡ್ಬೋದು ಅಂತ. ಇಲ್ಲಿ ಆಕ್ಚುಯಲ್ ಡ್ರಾ ಮಾಡೋ ಕನ್ಸೆಪ್ಟ್ ಅಪ್ಲೈ ಆಗದೇ ಇಲ್ಲ, ಯಾಕೆ ನಮ್ಗೇನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ, ಇರೋ ಡಯಾಗ್ರಾಮ್ ಅನ್ನೇ ನಾವು ಹುಡುಕ್ಬೇಕು. ಹೌದಾ? ಇರೋ ಡಯಾಗ್ರಾಮ್ ಅನ್ನೇ ಹುಡುಕ್ಬೇಕು. ಸೊ ಇದಕ್ಕೆ ಎಲಿಮಿನೇಷನ್ ಮೆಥಡ್ ಅಪ್ಲೈ ಆಗೋದು. ಸರಿನಾ? ಸೊ ವಿ ಹ್ಯಾವ್ ಟು ಗೋ ಫಾರ್ ಎಲಿಮಿನೇಷನ್ ಮೆಥಡ್ ಹಿಯರ್. ದೇರ್ ಇಸ್ ನಥಿಂಗ್ ಟು ಡ್ರಾ ಹಿಯರ್. ಓಕೆ, ಎಸ್. ಸೊ ದ ಫಸ್ಟ್ ಫಿಗರ್, ಕ್ವೆಶನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ತರ ಕ್ವೆಶನ್ಸ್ ಬಂದಾಗ ಏನ್ ಮಾಡ್ಬೇಕು, ಕೊಟ್ಟಿರೋ ಕ್ವೆಶನ್ ಫಿಗರ್ ನ ನೀಟಾಗಿ ಓದ್ಕೋಬೇಕು. ಸರಿನಾ? ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಮೈ ರೈಟ್ ಹ್ಯಾಂಡ್ ಸೈಡ್. ಎಸ್, ಏನೇನು ಅಬ್ಸರ್ವ್ ಮಾಡ್ಬೋದು, 4 ಸರ್ಕಲ್ ಇದಾವೆ, ಓವಲ್ ಶೇಪ್ ಇದಾವೆ, ಒಂದು ಓಪನ್ ಇದೆ, ಓಪನ್ ಅಪೋಸಿಟ್ 2 ಲೈನ್ಸ್ ಇದಾವೆ. ಹೌದಾ? ಎಲ್ಲ ಕಡೆ ಓವಲ್ ಶೇಪ್ ಇದೆ, ಒಂದು ಓಪನ್ ಇದೆ, ಓಪನ್ ಅಪೋಸಿಟ್ ಗೆನೆ 2 ಲೈನ್ಸ್ ಬರಬೇಕು. ಹೌದಾ? ಅಪೋಸಿಟ್ ಗೆನೆ ನೋಡೋಣ, ಒಂದೊಂದೇ ಎಲಿಮಿನೇಟ್ ಮಾಡ್ತಾ ಹೋಗೋಣ. ಸರಿನಾ? ಓಕೆ, ಫಸ್ಟ್ ಆಪ್ಷನ್ ಅಲ್ಲಿ ಓಪನ್ ಇದೆ, ಓಪನ್ ಅಪೋಸಿಟ್ 2 ಲೈನ್ ಇದೆ, ಎ ಆಗ್ಬೋದು. ಬಿ ಬರೋಣ, ಓಪನ್ ಇರೋದು ಅಪೋಸಿಟ್ ಏನಿದೆ, ಒಂದೇ ಲೈನ್ ಇದೆ, ಆದ್ರೆ ಅಲ್ಲೇನಿದೆ, ಸೇಮ್ ಪೊಸಿಷನ್ ಅನ್ನೇ ಹೇಗೋ ತಿರ್ಸಿದ್ದಾರೆ. ಹೌದಾ? ಬಟ್ ಆ ಯಾವ್ದ್ರದ್ದು ಅಪೋಸಿಟ್ ಏನ್ ಬರ್ಬೇಕು ಅದೇ ಬರ್ಬೇಕು. ಕರೆಕ್ಟ್ ಅಲ್ವಾ? ಈಗ ಆಪ್ಷನ್ ಬಿ ಅಲ್ಲಿ ಓಪನ್ ಇರೋದ್ರದ್ದು ಅಪೋಸಿಟ್ 1 ಲೈನ್ ಇದೆ, ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ ಅಲ್ಲಿ ಓಪನ್ ಇರೋದ್ರದ್ದು ಅಪೋಸಿಟ್ ಪ್ಲಸ್ ಸಿಂಬಲ್ ಬರ್ತಾ ಇದೆ, ಇದು ಕೂಡ ಆಗಲ್ಲ. ಡಿ ಆಪ್ಷನ್ ನೋಡೋಣ, ಓಪನ್ ಅದ್ರದ್ದು ಅಪೋಸಿಟ್ 2 ಲೈನ್ ಇದೆ, ಓಕೆ, ಎ ಆಗ್ಬೋದು, ಡಿ ಆಗ್ಬೋದು. ಎಸ್, ಸೊ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್. ಆಮೇಲೆ ನೋಡಿ, ವೆನ್ ಯು ಆರ್ ಫೈಂಡಿಂಗ್ ಔಟ್ ಸರ್ಟನ್ ಪ್ಯಾಟರ್ನ್, ನಿಮ್ಗೆ ಯಾವ ಕಂಫರ್ಟೇಬಲ್ ಆ ಇದರಿಂದ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ನಾನು ಹೀಗೆ ಸ್ಟಾರ್ಟ್ ಮಾಡಿದೆ ಅಂತ ನೀವು ಅದನ್ನೇ ಮಾಡ್ಬೇಕಂತ ಏನಿಲ್ಲ. ಓಕೆ, ಯಾವ್ದಾದ್ರು ಒಂದು ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಳ್ಳಿ. ಐ ಸ್ಟಾರ್ಟೆಡ್ ವಿತ್ ದಿಸ್ ಫ್ರೇಮ್ ಆಫ್ ರಿಫರೆನ್ಸ್. ಇಟ್ ಇಸ್ ನಾಟ್ ನೆಸೆಸರಿ ನೀವು ಅದೇ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೋಬೇಕಂತ ನೆಸೆಸರಿ ಇಲ್ಲ. ಓಕೆ, ನಮ್ಗೆ ಆನ್ಸರ್ ಬಂದ್ರೆ ಆಯ್ತು, ಡನ್. ನೆಕ್ಸ್ಟ್, ಈಗ ಸಿಂಗಲ್ ಲೈನ್ ಇದೆ, ಸಿಂಗಲ್ ಲೈನ್ ಅಪೋಸಿಟ್ ಪ್ಲಸ್ ಸೈನೇ ಬರಬೇಕು. ಓಕೆ, ಸೊ ಸಿಂಗಲ್ ಲೈನ್ ಇದೆ, ಸಿಂಗಲ್ ಲೈನ್ ಪ್ಲಸ್ ಅಪೋಸಿಟ್ ಇದೆ, ಎ ಕೂಡ ಆಗ್ಬೋದು. ಇಲ್ಲೂ ಕೂಡ ಸಿಂಗಲ್ ಲೈನ್, ಡಿ ಆಪ್ಷನ್ ಅಲ್ಲಿ ಸಿಂಗಲ್ ಲೈನ್ ಇದೆ, ಸಿಂಗಲ್ ಲೈನ್ ಅಪೋಸಿಟ್ ಪ್ಲಸ್ ಇದೆ, ಓಕೆ, ಡಿನೂ ಆಗ್ಬೋದು. ಸರಿನಾ? ಸೊ ಇವು 4 ನೋಡಿ ಆಯ್ತು. ಈಗ ಮತ್ತೆ ಎ ಮತ್ತೆ ಡಿ 2 ಸ್ಯಾಟಿಸ್ಫೈ ಮಾಡ್ತಾ ಇದೆಯಲ್ವಾ? ಹೇಗ್ ನೋಡ್ಬೇಕು ಇವಾಗ, ಯಾವ್ದು ಉಳಿತು? ಈಗ ನೋಡಿ, ಒಳಗಡೆ ಈ ತರ 2 ಲೈನ್ ಇದಾವೆ. ಓಕೆ, 2 ಲೈನ್ ಎ ಅಲ್ಲೂ ಇದೆ, 2 ಲೈನ್ ಡಿ ಅಲ್ಲೂ ಇದೆ, ಮತ್ತೆ 2 ಆಗ್ಬಹುದು. ನೋಡೋಣ, ವಾಟ್ ವಿ ಕ್ಯಾನ್ ಡೂ. ಮೇಬಿ ವಿ ಕ್ಯಾನ್ ಸಿ ದಟ್ ಇನ್ ವಿಚ್ ಡೈರೆಕ್ಷನ್ ದೀಸ್ ಲೈನ್ಸ್ ಆರ್. ಓಕೆ, ಸೊ ನಾನು ಈ ತರ ಈ ಲೈನ್ಸ್ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಅಂತ ಅನ್ಕೊಂಡ್ರೆ, ಇಫ್ ಐ ಗಿವ್ ಸಮ್ ಆರೋ ಮಾರ್ಕ್ ಯಾವ್ದ್ರ ಕಡೆ ಹೋಗ್ತಾ ಇದೆ, ಆರೋ ಮಾರ್ಕ್ ಖಾಲಿ ಇರೋ ಓವಲ್ ಕಡೆ ಹೋಗ್ತಾ ಇದೆ. ಹೌದಾ? ಖಾಲಿ ಇರೋ ಓವಲ್ ಕಡೆ ಹೋಗ್ತಾ ಇದೆ. ಈಗ ನೋಡಿ, ಇದು ಓಪನ್ ಓಲ್ ಕೆಳಗಡೆ ಬಂದಿದೆ, ಅಂದ್ರೆ ಇದನ್ನ ಫ್ಲಿಪ್ ಮಾಡಿದ್ದಾರೆ ಅಂದ್ರೆ ಇದ್ರ ಡೈರೆಕ್ಷನ್ ಯಾವ ಕಡೆ ಆಯ್ತು, ಈ ಕಡೆ ಆಯ್ತು. ಹೌದಾ? ಈಗ ಇದನ್ನು ಕೂಡ ಫ್ಲಿಪ್ ಮಾಡಿದ್ದಾರೆ, ಕೆಳಗಡೆ ಬಂತು, ಹಾಗಾದ್ರೆ ಇದ್ರ ಡೈರೆಕ್ಷನ್ ಎಲ್ಲಿ ಬಂತು, ಈ ತರ ಬಂತು. ಕರೆಕ್ಟಾ? ಈಗ ನಮ್ ಕ್ವೆಶನ್ ನಲ್ಲಿ ಆರೋ ಮಾರ್ಕ್ ಯಾವ್ದ್ರ ಕಡೆ ಹೋಗ್ತಾ ಇದೆ, ಖಾಲಿ ಇರೋ ಸರ್ಕಲ್ ಹತ್ರ ಹೋಗ್ತಾ ಇದೆ. ಹೌದಾ? ಆಪ್ಷನ್ ಎ ಅಲ್ಲಿ ಯಾವ ಕಡೆ ಹೋಗ್ತಾ ಇದೆ, ಪ್ಲಸ್ ಕಡೆ ಹೋಗ್ತಾ ಇದೆ. ಅದೇ ಆಪ್ಷನ್ ಡಿ ಅಲ್ಲಿ ಖಾಲಿ ಇರೋ ಸರ್ಕಲ್ ಕಡೆ ಹೋಗ್ತಾ ಇದೆ. ಹೌದಲ್ಲ? ಸೊ ವಾಟ್ ಶುಡ್ ಬಿ ಯೋರ್ ಆನ್ಸರ್? ಯೋರ್ ಆನ್ಸರ್ ಶುಡ್ ಬಿ ಆಪ್ಷನ್ ಡಿ. ಈ ತರ ಏನಾದ್ರೂ ಒಂದು ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡು ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಎಸ್. ಸೊ ಇದು ಹೇಗೆ ಆರೋ ಮಾರ್ಕ್ ಕೊಟ್ಟೆ, ನನ್ನ ರಿಫರೆನ್ಸ್ಗೆ ಈ ತರ ಆರೋ ಮಾರ್ಕ್ ನಾನು ಕೊಟ್ಟೆ. ಈಗ ಆಪ್ಷನ್ ಎ ಅಲ್ಲಿ ಖಾಲಿ ಇರೋದು ಕೆಳಗಡೆ ಬಂತಲ್ಲ, ಈ ತರ ಕೆಳಗಡೆ ಬಂದಿದ್ರಿಂದ ಡೈರೆಕ್ಷನ್ ಚೇಂಜ್ ಆಯ್ತು. ಇಲ್ಲೂ ಕೂಡ ಕೆಳಗಡೆ ಬಂದಿದ್ರಿಂದ ಡೈರೆಕ್ಷನ್ ಚೇಂಜ್ ಆಯ್ತು. ಫಿಗರ್ ನಲ್ಲಿ ಆರೋ ಖಾಲಿ ಇರೋ ಸರ್ಕಲ್ ಕಡೆ ಹೋಗ್ತಾ ಇದೆ. ದಟ್ಸ್ ವೈ ದ ಆನ್ಸರ್ ಇಸ್ ಆಪ್ಷನ್ ಡಿ. ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ನೆಕ್ಸ್ಟ್, ಓಕೆ, ಸೊ
ದಿಸ್ ಇಸ್ ದ ಗಿವನ್ ಫಿಗರ್. ನೋಡ್ಬೇಕು ಇದ್ರಲ್ಲಿ ABCD ಅಲ್ಲಿ ಯಾವ್ದಾಗುತ್ತೆ. ಓಕೆನಾ? ಸೊ ತುಂಬಾ ಕೇರ್ಫುಲ್ ಆಗಿ ಪ್ರತಿಯೊಂದು ಸೆಗ್ಮೆಂಟ್ ಓದ್ಕೋಬೇಕು. ನೋಡೋಣ ಏನೇನಿದೆ. ಎರಡು ಒಳಗಡೆ ಹೊರಗಡೆ ಎರಡು ಸ್ಕ್ವೇರ್ ಇದಾವೆ. ಆಪ್ಷನ್ ABCD ಎಲ್ಲಾ ಕಡೆ ಸ್ಕ್ವೇರ್ಸ್ ಇದಾವೆ. ಸರಿನಾ? ಓಕೆ, ಏನ್ ಒಂದ್ ರಿಫರೆನ್ಸ್ ಇಟ್ಕೊಳ್ಳೋಣ. ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ಮಧ್ಯದಲ್ಲಿ ಒಂದು ಅಲ್ಟಿಟ್ಯೂಡ್ ಫಾರ್ಮ್ ಮಾಡಿದ್ದಾರೆ. ಈ ತರ ಒಂದು ಲೈನ್ ಇದೆ. ಅದ್ರದ್ದು ಅಪೋಸಿಟ್ ಈ ತರ ಒಂದು ಲೈನ್ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಎಲ್ಲೆಲ್ಲಿದೆ ನೋಡೋಣ. ಇಲ್ಲಿ ನೋಡಿ, ಆಪ್ಷನ್ A ಅಲ್ಲಿ ಇಲ್ಲಿ ಟ್ರಯಾಂಗಲ್ ಇದೆ, ಬಟ್ ಅಪೋಸಿಟ್ ಇಲ್ಲಿ ಲೈನ್ ಇಲ್ಲ. ಹೌದಾ? ಆಪ್ಷನ್ A ಆಗಲ್ಲ. ನೆಕ್ಸ್ಟ್ ಆಪ್ಷನ್ B ಅಲ್ಲಿ ಇಲ್ಲಿ ಈ ಟ್ರಯಾಂಗಲ್ ಲೈನ್ ಬರ್ತಾ ಇದೆ, ಇಲ್ಲೂ ಲೈನ್ ಇದೆ, B ಆಗ್ಬೋದು, ಇಟ್ಕೊಂಡಿರೋಣ. ನೆಕ್ಸ್ಟ್ C ಅಲ್ಲೂ ಇದೆ, C ಆಗ್ಬೋದು. ಓಕೆ, D ಅಲ್ಲೂ ಇದೆ, D ಆಗ್ಬೋದು. ಓಕೆ ಫೈನ್. ಎಸ್, ಹಾಗಾದ್ರೆ ಯಾವ್ದು ಎಲಿಮಿನೇಟ್ ಆಯ್ತು? ಆಪ್ಷನ್ A ಎಲಿಮಿನೇಟ್ ಆಯ್ತು. ಎಸ್, ಈಗ ನೋಡಿ ಎಲ್ಲಾ ಕಡೆ ಸೈಜ್ ಶೇಪ್ ಸೇಮ್ ಇದೆ ಸ್ಕ್ವೇರ್ ಇದ್ದು. ವಾಟ್ ಕ್ಯಾನ್ ವಿ ಡೂ ನೆಕ್ಸ್ಟ್? ಐ ಜಸ್ಟ್ ಇರೇಸ್ ದಿಸ್. ಓಕೆ, ಸೊ ದಿಸ್ ಇಸ್ ಡನ್. ಜಾಸ್ತಿ ಮತ್ತೇನ್ ಮಾಡ್ಬೋದು? ಬಿಕಾಸ್ ಡಯಾಗನಲ್ ಟು ಡಯಾಗನಲ್ ಎಲ್ಲ ಕಡೆ ಸೇಮೇ ಇರೋದು. ಓಕೆ, ಸೊ ದಿಸ್ ಟ್ರಯಾಂಗಲ್ಸ್ ವಿಲ್ ಟೇಕ್. ಈ ಟ್ರಯಾಂಗಲ್ಸ್ ತಗೊಳ್ಳೋಣ ರಿಫರೆನ್ಸ್ಗೆ. ನೋಡಿ, ಇಲ್ಲೊಂದು ಈ ತರ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ, ಇಲ್ಲೊಂದು ಈ ತರ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಓಕೆನಾ? ಎಸ್, ಬ್ಲಾಕ್ ವಾಸ್ ಓನ್ಲಿ ಬೆಟರ್. ಐ ಜಸ್ಟ್ ರಿಮೂವ್ ದಿಸ್. ಓಕೆ, ಬಟ್ ಟ್ರಯಾಂಗಲ್ ಯಾವ ಕಡೆ ಫಾರ್ಮ್ ಆಗ್ತಾ ಇದೆ? ಈ ಲೈನ್ ಅನ್ನ ರಿಫರೆನ್ಸ್ ಇಟ್ಕೊಂಡು ನಾನು ಇದಕ್ಕೆ ಜಸ್ಟ್ ಒಂದು ಆರೋ ಮಾರ್ಕ್ ಕೊಟ್ರೆ, ಓಕೆ, ಇದಕ್ಕೆ ಜಸ್ಟ್ ಒಂದು ಆರೋ ಮಾರ್ಕ್ ಕೊಟ್ರೆ ಇದು ನಿಮ್ದು ರೈಟ್ ಸೈಡ್ ಆಯ್ತು, ಇದು ನಿಮ್ದು ಲೆಫ್ಟ್ ಸೈಡ್ ಆಯ್ತು. ಕರೆಕ್ಟಾ? ಓಕೆ, ಸೊ ಈ ಟ್ರಯಾಂಗಲ್ ಶಾರ್ಪ್ ಎಡ್ಜ್ ಲೈನ್ ಅದು ರೈಟ್ ಕಡೆ ಬರಬೇಕು, ಲೆಫ್ಟ್ ಸೈಡ್ ಅಪೋಸಿಟ್ ಡೈರೆಕ್ಷನ್ ಟ್ರಯಾಂಗಲ್ ಶಾರ್ಪ್ ಎಡ್ಜ್ ಹೋಗ್ಬೇಕು. ಹೌದಾ? ಸೊ ಈ ವರ್ಟೆಕ್ಸ್ ಲೈನ್ ರೈಟ್ ಸೈಡ್ ಬರಬೇಕು. ಇಲ್ಲಿ ನೋಡೋಣ, ಈ ಡೈರೆಕ್ಷನ್ ಅಲ್ಲಿ ಇದ್ರೆ ನಿಮ್ದು ಇದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು. ಹೌದಾ? ಇಲ್ಲಿ ರೈಟ್ ಸೈಡ್ ಬರ್ತಾ ಇದೆಯಾ? ಇಲ್ಲ, ರೈಟ್ ಸೈಡ್ ಬರ್ತಾ ಇಲ್ಲ. ಆಪ್ಷನ್ B ಆಗಲ್ಲ. ಈಗ ಇದಕ್ಕೆ ಒಂದು ಆರೋ ಮಾರ್ಕ್ ಕೊಟ್ರೆ ಇದು ನಿಮ್ದು ರೈಟ್ ಆಯ್ತು, ಇದು ನಿಮ್ದು ಲೆಫ್ಟ್ ಆಯ್ತು. ಹೌದಾ? ಎಸ್, ಈಗ ನೋಡಿ ಈ ಟ್ರಯಾಂಗಲ್ ರೈಟ್ ಸೈಡ್ ಬರ್ತಾ ಇದೆ ಆರೋದ್ದು, ಆಮೇಲೆ ಆ ಕಡೆದು ಲೆಫ್ಟ್ ಸೈಡ್ ಹೋಗ್ತಾ ಇದೆ. C ಆಗುತ್ತೆ. ನೋಡೋಣ D ಕೂಡ. ಇಫ್ ಐ ರೈಟ್ ಆರೋ ಮಾರ್ಕ್ ಲೈಕ್ ದಿಸ್, ಓಕೆ, ನಾವ್ ದಿಸ್ ಇಸ್ ಯೋರ್ ರೈಟ್ ಸೈಡ್, ದಿಸ್ ಇಸ್ ಯೋರ್ ಲೆಫ್ಟ್ ಸೈಡ್. ಇಲ್ಲಿ ನೋಡು, ಇದು ರೈಟ್ ಬರ್ತಾ ಇಲ್ಲ, ಆ ಕಡೆ ಹೋಗ್ತಾ ಇದೆ. ಸೊ D ಕೂಡ ಆಗಲ್ಲ. ಯಾವ್ದು ಆಪ್ಷನ್ ಆಯ್ತು ನಿಮ್ದು? ಆಪ್ಷನ್ C. ಓಕೆ, ಸೊ ಈ ತರ ಕ್ವೆಶನ್ಸ್ ಬಂದಾಗ ನಮ್ ಕನ್ವೀನಿಯನ್ಸ್ಗೆ ಡೈರೆಕ್ಷನ್ಸ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಏನೋ ಡೈರೆಕ್ಷನ್ಸ್ ಕೊಟ್ಟು ರೈಟ್ ಲೆಫ್ಟ್ ಎಲ್ಲಿ ಏನ್ ಬರ್ತಾ ಇದೆ ಅರ್ಥ ಮಾಡ್ಕೋಬೇಕು. ಓಕೆ, ನಾನು ಏನ್ ಮಾಡಿದೆ, ಇಲ್ಲೇನ್ ಲೈನ್ ಇತ್ತಲ್ಲ, ಆ ಲೈನ್ಗೆ ಒಂದು ಡೈರೆಕ್ಷನ್ ಕೊಟ್ಟು ಇದೇನ್ ಎರಡು ಟ್ರಯಾಂಗಲ್ ಇದೆ ಯಾವ ಕಡೆ ಬರ್ತಾ ಇದೆ ನೋಡ್ದೆ. ಓಕೆ, ಸೊ ಆರೋದ್ ರೈಟ್ಗೆ ಈ ಟ್ರಯಾಂಗಲ್, ಅದ್ರ ಅಪೋಸಿಟ್ ಈ ಕಡೆ ಲೆಫ್ಟ್ ಇದ್ದು ಅಪೋಸಿಟ್ ಹೋಗ್ಬೇಕು. ದಟ್ ಇಸ್ ದ ಫ್ರೇಮ್ ಆಫ್ ರಿಫರೆನ್ಸ್ ಐ ಟುಕ್. ಓಕೆ, ಯು ಕ್ಯಾನ್ ಚೂಸ್ ದ ಫ್ರೇಮ್ ಆಫ್ ರಿಫರೆನ್ಸ್ ವಿಚ್ ಎವರ್ ಯು ಲೈಕ್. ಬಟ್ ಆನ್ಸರ್ ಒಂದೇ ಇರುತ್ತೆ. ಓಕೆ, ದೇರ್ ವಿಲ್ ಬಿ ಒನ್ ಆನ್ಸರ್ ಓನ್ಲಿ. ಎಸ್, ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಅರ್ಥ ಆಯ್ತು ಅನ್ಕೊಂತೀನಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಸೊ ಕೊಟ್ಟಿರೋ ಫಿಗರ್ ಏನೋ ಸ್ವಲ್ಪ ಫ್ಲವರ್ ತರ ಇದೆ. ನೋಡೋಣ ಒನ್ ಬೈ ಒನ್. ಹೊರಗಡೆ 3 ಪೆಟಲ್ಸ್ ಇದಾವೆ, ಎಲ್ಲಾ ಕಡೆ 3 ಪೆಟಲ್ಸ್ ಇದಾವೆ. ಪೆಟಲ್ಸ್ ಶೇಪ್ ನೋಡ್ಕೊಂಡ್ಬಿಡಿ. ಸ್ವಲ್ಪ ಈ ತರ ಹಾರ್ಟ್ ಶೇಪ್ ತರ 3 ಪೆಟಲ್ಸ್ ಇರೋದು. ಎಲ್ಲಾ ಆಪ್ಷನ್ಸ್ ಅಲ್ಲೂ ಹಾರ್ಟ್ ಶೇಪೇ ಇರೋದು, ಸರಾಸರಿ ಹಾರ್ಟ್ ಶೇಪೇ ಇರೋದು. ಅಲ್ಲಿ ಜಾಸ್ತಿ ಡಿಫ್ರೆನ್ಶಿಯೇಟ್ ಮಾಡೋ ತರ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಹೌದಾ? ಓಕೆ, ಸೊ ಈಗ ಮಧ್ಯದಲ್ಲಿ ಏನಿದೆ ಡೈಗ್ರಾಮ್, ಅದನ್ನ ಸ್ವಲ್ಪ ನಾನು ಎನ್ಲಾರ್ಜ್ ಮಾಡಿ ಬರೀತೀನಿ. ವಿ ವಿಲ್ ಟೇಕ್ ದಾಟ್ ಆಸ್ ಫ್ರೇಮ್ ಆಫ್ ರಿಫರೆನ್ಸ್. ಇದನ್ನ ಫ್ರೇಮ್ ಆಫ್ ರಿಫರೆನ್ಸ್ ಅಂತ ಇಟ್ಕೊಳ್ಳೋಣ. ಈ ತರ ಇದೆ ನಿಮ್ದು ಕ್ವೆಶನ್. ಹೌದಾ? ಓಕೆ, ಈಗ ನೋಡಿ ಏನಿದೆ, ಇಲ್ಲಿ ಒಂದ್ ಸರ್ಕಲ್ ಇದೆ, ಅದರಲ್ಲಿ ಸೆಮಿ ಸರ್ಕಲ್ ಒಂದ್ ಶೇಡ್ ಇದೆ, ಒಂದು ಶೇಡ್ ಇಲ್ಲ. ಓಕೆ, ಎಲ್ಲಾ ಆಪ್ಷನ್ಸ್ ಅಲ್ಲೂ ಆ ತರ ಇದೆಯಾ? ಹೌದು, ಇದೆ. ಓಕೆ, ಸೊ ಇಲ್ಲಿ ಏನು ಎಲಿಮಿನೇಟ್ ಆಗ್ಲಿಲ್ಲ. ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಅಬ್ಸರ್ವ್, ಇಲ್ಲಿ ಏನ್ ಶೇಡ್ ಇದೆ, ಶೇಡ್ ತಲೆ ಮೇಲೆ ಒಂದು ಪೆಟಲ್ ತರ ಇದೆ. ಹೌದಾ? ಅದ್ರ ಮೇಲೆ ಒಂದು ಪೆಟಲ್ ತರ ಇದೆ.
ಓಕೆ. ಆಮೇಲೆ ಎಲ್ಲಿ ಶೇಡ್ ಇಲ್ಲ ಅಲ್ಲಿ 2 ಪೆಟಲ್ ತರ ಇದಾವೆ. ಪೆಟಲ್ ಅನ್ಕೊಳ್ಳಿ ಅಥವಾ ಪೋಲನ್ ತರ ಏನೋ ಇದೆ. ಓಕೆನಾ. ಸೊ ಶೇಡ್ ಇರೋದ್ರ ಮೇಲೆ 1 ಬರ್ಬೇಕು, ಶೇಡ್ ಇಲ್ದೆ ಇರೋ ಕಡೆಯಿಂದ 2 ಬರ್ಬೇಕು. ಸರಿನಾ. 1 by 1 ನೋಡೋಣ. ಈಗ ಆಪ್ಷನ್ ಎ ಅಲ್ಲಿ ಶೇಡ್ ಇರೋದ್ರಿಂದ 1 ಹೋಗ್ತಾ ಇದೆ. ಓಕೆ. ಶೇಡ್ ಇಲ್ದೆ ಇರೋದ್ರಿಂದ 2 ಹೋಗ್ತಾ ಇದೆ. ಓಕೆ. ಆದ್ರೆ ಇದು ಎಲ್ಲಿ 2 ಇದಾವಲ್ಲ ಇನ್ವರ್ಡ್ ಇದಾವೆ. ಹೌದಾ. ಆ ಪೆಟಲ್ ಪೋಲನ್ನು ಇನ್ವರ್ಡ್ ಇದೆ. ಆದ್ರೆ ಇಲ್ಲಿ ನೋಡ್ಬೋದು ಆಪ್ಷನ್ ಎ ಅಲ್ಲಿ 2 ಪೋಲನ್ ಹೊರಗಡೆ ಇದಾವೆ. ಹೌದಾ. ಈ ತರ ಇರ್ಬೇಕಿತ್ತು, ಆದ್ರೆ ಈ ತರ ಇದಾವೆ. ಸೊ ಆಪ್ಷನ್ ಎ ಆಗಲ್ಲ. ಓಕೆ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಶೇಡ್ ಇರೋದ್ರಿಂದ 2 ಹೋಗ್ತಾ ಇದಾವೆ. ಹೌದಾ. ನಮ್ಗೆ 1 ಬೇಕು. ನೋಡ್ಬೋದು ಶೇಡ್ ಇರೋದ್ರಿಂದ 2 ಹೋಗ್ತಾ ಇದಾವೆ. ಬಿ ಕೂಡ ಆಗಲ್ಲ. ನೆಕ್ಸ್ಟ್ ಸಿ ಅಲ್ಲಿ ಶೇಡ್ ಇರೋದ್ರಿಂದ 1 ಹೋಗ್ತಾ ಇದೆ, ಶೇಡ್ ಇಲ್ದೆ ಇರೋದ್ರಿಂದ 2 ಪೋಲನ್ ಹೋಗ್ತಾ ಇದಾವೆ. ನೋಡೋಣ ಡಿ ಅಲ್ಲಿ ಓಕೆ. ಈಗ ನೋಡಿ ಡಿ ಅಲ್ಲಿ ಶೇಡ್ ಇರೋದ್ರಿಂದ ಇಲ್ಲಿ 1 ಹೋಗ್ತಾ ಇದೆ. ನಾನು ಬೇರೆ ಹೈಲೈಟ್ ಮಾಡ್ತೀನಿ. ಇಲ್ಲೊಂದು ಹೋಗ್ತಾ ಇದೆ. ಓಕೆ. ಆದ್ರೆ ಇದೇನ್ ಹೋಗ್ತಾ ಇದೆ, ಇದು ಕೂಡ ಶೇಡ್ ಮತ್ತೆ ನಾನ್ ಶೇಡ್ ಮಧ್ಯದಲ್ಲಿದೆ. ಆದ್ರೆ ನಮ್ ಕ್ವಶನ್ ಕ್ಲಿಯರ್ ಇದೆ. ಒಂದು ಶೇಡ್ ತಲೆ ಮೇಲೆನೆ ಇದೆ, ಒಂದು ಶೇಡ್ ಇಲ್ದೆ ಇರೋದ್ರ ಮೇಲೆನೆ ಕ್ಲಿಯರ್ ಕಟ್ ಇದೆ. ಆದ್ರೆ ಇಲ್ಲಿ ನೋಡಿ ಸ್ವಲ್ಪ ಕನ್ಫ್ಯೂಸ್ಡ್ ಇದೆ. ಸಿ ಅಲ್ಲಿ ಹೇಗೆ ಶಾರ್ಪ್ ಕಾಣ್ತಾ ಇದೆ, ಸಿ ಅಲ್ಲಿ ಶಾರ್ಪ್ ಆಗಿ ಶೇಡ್ ಇಲ್ದೆ ಇರೋದು ಕಾಣ್ತಾ ಇದೆ. ಆದ್ರೆ ದಿಸ್ ಪೋಲನ್ ಈಸ್ ಲಿಟಲ್ ಬಿಟ್ ಆನ್ ದ ಶೇಡೆಡ್ ಸೈಡ್ ಆಲ್ಸೋ. ಹೌದಾ. ನಾನು ಇದನ್ನ ರಿಮೂವ್ ಮಾಡ್ತೀನಿ. ನೋಡಿ ಮತ್ತೊಂದ್ಸಲ ನೋಡಿ. ಡಿ ಇದು ಕರೆಕ್ಟ್ ಇದೆ, ಆದ್ರೆ ಮತ್ತೊಂದೇನಿದೆ 2 ಶೇಡ್ ಇಲ್ದೆ ಇರೋದ್ರಿಂದ ಬರ್ಬೇಕು, ಅಷ್ಟೊಂದು ಕ್ಲಿಯರ್ ಆಗಿ ಇಲ್ಲ. ಹೌದಾ. ಒಂದು ಈ ಕಡೆಯಿಂದ ಬರ್ತಾ ಇದೆ, ಒಂದು ನಾನ್ ಶೇಡೆಡ್ ಮೇಲಿದೆ, ಒಂದು ಶೇಡೆಡ್ ಮೇಲಿದೆ. ಸೊ ಆಪ್ಷನ್ ಡಿ ಕೂಡ ಆಗಲ್ಲ. ಓಕೆ. ನೌ ದಿಸ್ ಇಸ್ ಕ್ಲಿಯರ್ಲಿ ಎಕ್ಸಾಕ್ಟ್ಲಿ ಸೇಮ್. ಒಂದು ಇಲ್ಲಿ ಇದೆ ಸೆಮಿ ಸರ್ಕಲ್, ಒಂದು 2 ಇಲ್ಲಿ ಸೆಮಿ ಸರ್ಕಲ್ ಮೇಲೆ ಇದಾವೆ. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಓಕೆ. ಹೊರಗಡೆ ಅಂತೂ ಎಲ್ಲ ಪೆಟಲ್ಸ್ ಸೇಮ್ ಇರೋದು. we can't do nothing much there. Yes. Okay. ಅರ್ಥ ಆಯ್ತು. I hope everyone understood. Let us move on to next question. Yes. Okay. ಸೊ ಒಂದು ಸರ್ಕಲ್ ಇದೆ, ಅದ್ರ ಮಧ್ಯದಲ್ಲಿ ಸ್ಟಾರ್ ಶೇಪ್ ಇದೆ, ಸ್ವಲ್ಪ ಸೆಗ್ಮೆಂಟ್ಸ್ ಶೇಡ್ ಇದಾವೆ, ಸ್ವಲ್ಪ ಇಲ್ಲ. ನಾವು ಎಕ್ಸಾಕ್ಟ್ ಆಗಿ ನೋಡ್ಬೇಕು. ಹೌದಾ. ಓಕೆ. ಎಲ್ಲ ಕಡೆ ಸ್ಟಾರ್ ಶೇಪ್ 5 ಸೈಡೆಡ್ ಇದೆಯಾ, 6 ಸೈಡೆಡ್ ಇದೆಯಾ? ಎಲ್ಲ ಕಡೆ 6 ಸೈಡೆಡ್ ಇದೆ. ಓಕೆ. ಏನ್ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೋಬಹುದು? ಸ್ವಲ್ಪ ಶೇಡ್ ಇದೆ, ಸ್ವಲ್ಪ ಶೇಡ್ ಇಲ್ಲ ಅಲ್ವಾ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಅಂಡ್ ದಿಸ್ ಫಿಗರ್ ಕ್ಯಾನ್ ಬಿ ರೊಟೇಟೆಡ್ ಎನಿ ಹೌ. ಅದೇನ್ ಶೇಡ್ ಇದೆ ಯಾವ ಕಡೆ ಆದ್ರೂ ಬಂದಿರ್ಬೋದು. ಆಲ್ 360 ಡಿಗ್ರಿ ಹೌ ಎವರ್ ದೇ ವಾಂಟ್ ದೇ ಕ್ಯಾನ್ ರೊಟೇಟ್ ಇಟ್. ಓಕೆ. ಈಗ ಹೇಗೆ ಸ್ಟಾರ್ಟ್ ಮಾಡೋಣ? ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಕಲರ್ಸ್, ಕಲರ್ ಬೇಡ, ಒಂದ್ ನಿಮಿಷ. we can write in vertices, number ಮಾಡೋಣ. say 1 ಅನ್ಕೊಳ್ಳಿ, 2 3 4 5 6 7 ಈ ತರ ಅನ್ಕೊಂಡ್ರೆ 1 2 shaded, 3 is open, 5 4 5 shaded, 6 open, 7 shaded. ಅಂದ್ರೆ ಯಾವ ತರ ಇದೆ ಇದು? shaded, again shaded, S ಅಂದ್ರೆ shaded, then not shaded, then again shaded, then again shaded, then again it is not shaded, then again it is shaded. S ಅಂದ್ರೆ shaded ಅಂತ ಅನ್ಕೊಂಡಿದೀನಿ ನಾನು, N ಅಂದ್ರೆ not shaded ಅಂತ. ಈ ಆರ್ಡರ್ ಅಲ್ಲಿ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ. ಓಕೆ. ಎನಿಹೌ ಇಟ್ ಕ್ಯಾನ್ ಕಮ್. ಸಪೋಸ್ ಐ ಸ್ಟಾರ್ಟ್ ವಿತ್ ದಿಸ್ ಒನ್. ಓಕೆ. ಸೊ shaded, shaded, not shaded, then again shaded, shaded, not shaded, shaded. A ಆಗ್ಬೋದು. ನೋಡೋಣ. ವಿಲ್ ಸ್ಟಾರ್ಟ್ ಫ್ರಮ್ ಬಿ. ಬಿ ಏನಿದೆ? shaded, shaded, not shaded, again it is shaded, shade ಇದೆ, not shade ಇದೆ. ಓಕೆ. ಬಿ ಕೂಡ ಆಗ್ಬೋದು. ಸಿ ನೋಡೋಣ. ಇಫ್ ಯು ಸ್ಟಾರ್ಟ್ ಫ್ರಮ್ ಹಿಯರ್, ಶೇಡ್ ಇದೆ, ಇಲ್ಲಿ ಓಪನ್ ಬರಬೇಕು, ಇಲ್ಲೂ ಕೂಡ ಶೇಡ್ ಇದೆ, ಇದಾಗಲ್ಲ. ಓಕೆ. ವಿಲ್ ಟೇಕ್ ಡಿ. ಶೇಡೆಡ್ ಇದೆ, ನಾನ್ ಶೇಡೆಡ್, ಅಗೇನ್ ಶೇಡೆಡ್, ದೆನ್ ಅಗೇನ್ ಶೇಡೆಡ್, ನಾನ್ ಶೇಡೆಡ್. ಓಕೆ. ಇದು ಕೂಡ ಆಗ್ಬೋದು. ನೋಡೋಣ. ಓಕೆ. ಸೊ ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಸಿ,
ಇದು ಮ್ಯಾಚ್ ಆಯ್ತು. ಇವಾಗ ಏನ್ ಉಳಿತು? ಓಕೆ, ಒಳಗಡೆ ನೋಡೋಣ. ಒಳಗಡೆ ಒಂದ್ ಸರ್ಕಲ್ ಇದೆ, ಅಲ್ಲೂ ಕೂಡ ಎರಡು ಟ್ರಯಾಂಗಲ್ ಶೇಡ್ ಇದಾವೆ. ಓಕೆ, ಎರಡು ಕಾರ್ಡ್ ತರ ತಗೊಂಡು ಎರಡು ಓಪನ್ ಇದೆ, ಎರಡು ಶೇಡ್ ಇದೆ. ಸರಿನಾ? ಏನ್ ಮಾಡ್ಬೋದು, ಈ ಶೇಡೆಡ್ ಒಂದು ಈ ಸೆಮಿ ಸರ್ಕಲ್ ಗೆ ಅಪೋಸಿಟ್ ಇದೆ, ಒಂದು ಶೇಡೆಡ್ ಒಂದು ಟ್ರಯಾಂಗಲ್ ಗೆ ಅಪೋಸಿಟ್ ಇದೆ. ಟ್ರಯಾಂಗಲ್ ಅಲ್ಲ, ಟ್ರಯಾಂಗಲ್ ತರ. ಓಕೆ, ಸರಿ. ಸೊ ಈಗ ನೋಡೋಣ, ಇದು ಒಂದು ಟ್ರಯಾಂಗಲ್ ತರ ಇರೋದಕ್ಕೆ ಅಪೋಸಿಟ್ ಬರಬೇಕು, ಆದ್ರೆ ಇಲ್ಲಿ ಇದು ಓಪನ್ ಗೆ ಅಪೋಸಿಟ್ ಬರ್ತಾ ಇದೆ. ಹೌದಾ? ಎ ಆಗಲ್ಲ. ನೆಕ್ಸ್ಟ್, ಒಂದು ಟ್ರಯಾಂಗಲ್ ತರ ಇರೋದಕ್ಕೆ ಅಪೋಸಿಟ್ ಬರಬೇಕು, ಒಂದು ಸೆಮಿ ಸರ್ಕಲ್ ತರ ಇರೋ, ಸೆಮಿ ಸರ್ಕಲ್ ಇಲ್ಲ, ಅದು ಬರ್ತಾ ಇದೆ. ನೋಡೋಣ. ನೆಕ್ಸ್ಟ್, ಇಲ್ಲಿ ಓಕೆ, ಇದು ಒಂದು ಇದಕ್ ಶೇಡ್ ಇದೆ, ಇದು ಅಪೋಸಿಟ್ ಯಾವ್ದಕ್ ಬರ್ಬೇಕು? ಶೇಡೆಡ್ ಬರ್ಬೇಕು. ಹೌದಾ? ಬಟ್ ಇಲ್ಲಿ ಶೇಡೆಡ್ ಇಲ್ಲ, ಡಿ ಕೂಡ ಆಗಲ್ಲ. ಸೊ ನಿಮ್ದು ಆನ್ಸರ್ ಯಾವ್ದಾಯ್ತು? ಆಪ್ಷನ್ ಬಿ. ಓಕೆ, ಸೊ ವಾಟ್ ಈಸ್ ಅವರ್ ಫ್ರೇಮ್ ಆಫ್ ರಿಫರೆನ್ಸ್? ಫಸ್ಟ್ ಹೊರಗಡೆ ಶೇಡಿಂಗ್ ನೋಡ್ಕೊಂಡ್ವಿ, ನೆಕ್ಸ್ಟ್ ಒಳಗಡೆ ಶೇಡಿಂಗ್ ನೋಡ್ಕೊಂಡ್ವಿ. ಒಳಗಡೆ ಶೇಡಿಂಗ್ ಒಂದು ಈ ಪೋರ್ಷನ್ ಅಪೋಸಿಟ್ ಇತ್ತು, ಒಂದು ಟ್ರಯಾಂಗಲ್ ತರ ಇರೋದಕ್ಕೆ ಅಪೋಸಿಟ್ ಇತ್ತು. ಓಕೆ, ನೆಕ್ಸ್ಟ್. ಎಸ್, ವೆರಿ ಈಸಿ ಕ್ವೆಶನ್, ತುಂಬಾ ಈಸಿ. ಆರೋ ಇದಾವಲ್ಲ, ಅವರೇ ಕೊಟ್ಟಿರೋ ಆರೋಸ್, ಈ ತರ ಅವರೇ ಕೊಟ್ಟಾಗ ತುಂಬಾ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ನೋಡಿ, ಒಂದು ಸರ್ಕಲ್ ತರ ಇದೆ, ಸರ್ಕಲ್ ನಲ್ಲಿ ಡಯಾಮೀಟರ್ಸ್ ಅಥವಾ ನೀವು ಕಾರ್ಡ್ ಏನಂತೀರಾ ತಗೊಂಡು 4 ಪೋರ್ಷನ್ಸ್ ಇದಾವೆ. 4 ಪೋರ್ಷನ್ ನಲ್ಲಿ ಆರೋ ಡಯಾಗ್ರಾಮ್ಸ್ ಕೊಟ್ಟಿರೋದು. ಓದೋಣ ಯಾವ ತರ ಇದೆ ಆರೋ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಈ ತರ 3 ಆರೋ ಹೋಗ್ತಾ ಇದಾವೆ. ಸೊ ಇದೇನಿದೆ? ಕ್ಲಾಕ್ ವೈಸ್ ಇದೆ. ಓಕೆ, ನೆಕ್ಸ್ಟ್ ಈ ತರ ಹೋಗಿ, ಈ ತರ ಹೋಗಿ, ಈ ತರ ಹೋಗ್ತಾ ಇದೆ. ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಓಕೆ, ನೆಕ್ಸ್ಟ್ ಏನಿದೆ? ಥರ್ಡ್ ಇದ್ರಲ್ಲಿ ಈ ತರ ಹೋಗಿ, ಈ ತರ ಹೋಗಿ, ಈ ತರ ಬರ್ತಾ ಇದೆ, ಅಂದ್ರೆ ಕಂಪ್ಲೀಟ್ ಸರ್ಕಲ್ ಕ್ಲಾಕ್ ವೈಸ್ ನಲ್ಲಿ ಇದೆ. ನೆಕ್ಸ್ಟ್ ಈ ತರ ಹೋಗಿ, ದೆನ್ ಈ ತರ ಹೋಗಿ, ಈ ತರ ಬರ್ತಾ ಇದೆ, ಅಂದ್ರೆ ಇದೇನಾಯ್ತು? ಆಂಟಿ ಕ್ಲಾಕ್ ವೈಸ್ ಆಯ್ತು. ಸೊ ನಿಮ್ದು ಪ್ಯಾಟರ್ನ್ ಹೇಗಿದೆ? ಕ್ಲಾಕ್, ಆಂಟಿ ಕ್ಲಾಕ್, ಕ್ಲಾಕ್, ಆಂಟಿ ಕ್ಲಾಕ್, ಅಂದ್ರೆ ಅಪೋಸಿಟ್ ಅಪೋಸಿಟ್ ಕ್ಲಾಕ್ ಬರಬೇಕು, ಅಪೋಸಿಟ್ ಅಪೋಸಿಟ್ ಆಂಟಿ ಕ್ಲಾಕ್ ಬರಬೇಕು. ನೀವು ಈ ತರ ಡಯಾಗನಲ್ ಶೇಪ್ ತಗೊಂಡ್ರೆ ಕ್ಲಾಕ್ ಕ್ಲಾಕ್ ಶುಡ್ ಬಿ ಅಪೋಸಿಟ್, ಆಂಟಿ ಕ್ಲಾಕ್ ಶುಡ್ ಬಿ ಅಪೋಸಿಟ್. ಅದು ಯಾವ ತರ ಆದ್ರೂ ತಿರ್ಸಿರ್ಬೋದು ಆ ಸರ್ಕಲ್ ನ, ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ಬರ್ಬೇಕು. ಹೌದಾ? ಕ್ಲಾಕ್ ಪಕ್ಕದಲ್ಲಿ ಆಂಟಿ ಕ್ಲಾಕ್, ಅದ್ರ ಕೆಳಗಡೆ ಕ್ಲಾಕ್, ಮತ್ತೆ ಆಂಟಿ ಕ್ಲಾಕ್, ಈ ತರ ಬರ್ಬೇಕು. ಸರಿನಾ? ನೋಡೋಣ. ಆಪ್ಷನ್ ಎ ಅಲ್ಲಿ ಇದು ಆಂಟಿ ಕ್ಲಾಕ್ ಇದೆ, ಇದು ಕೂಡ ಆಂಟಿ ಕ್ಲಾಕ್ ಇದೆ. ಹೌದಾ? ಆಂಟಿ ಕ್ಲಾಕ್ ಪಕ್ಕದಲ್ಲಿ ಆಂಟಿ ಕ್ಲಾಕ್ ಬರುತ್ತಾ? ಇಲ್ಲ, ಇಲ್ಲೇ ಡಿಸ್ಕಾರ್ಡ್ ಆಯ್ತು. ನೆಕ್ಸ್ಟ್, ಇದು ಆಂಟಿ ಕ್ಲಾಕ್ ಇದೆ, ಇಲ್ಲಿ ನೋಡ್ಬೋದು, ಇದು ಕೂಡ ಆಂಟಿ ಕ್ಲಾಕ್ ಇದೆ. ಆಂಟಿ ಕ್ಲಾಕ್ ಪಕ್ಕದಲ್ಲಿ ಆಂಟಿ ಕ್ಲಾಕ್ ಬರಲ್ಲ, ಬಿ ಕೂಡ ಡಿಸ್ಕಾರ್ಡ್ ಆಯ್ತು. ಈಗ ಸಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಕ್ಲಾಕ್ ವೈಸ್, this is anti-clockwise. Okay, fine. This is clockwise. Okay, this is also correct. No, wait, this is clock on, no? ಇದು ಕೂಡ ಕ್ಲಾಕ್ ಇದೆ, ಈ ತರ ಹೋಗ್ತಾ ಇದೆಯಲ್ಲ. ಹಾ, ಕ್ಲಾಕ್ ಆಯ್ತು, ಕ್ಲಾಕ್ ಆಯ್ತು, ಕ್ಲಾಕ್ ಆಯ್ತು, 3 ಕ್ಲಾಕ್ ಬರಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆಪ್ಷನ್. ಸೊ ಡಿ ಶುಡ್ ಬಿ ಯೋರ್ ಆನ್ಸರ್. ಎನಿ ಹೌ ವಿ ವಿಲ್ ಚೆಕ್. ಇದು ಆಂಟಿ ಕ್ಲಾಕ್ ಇದೆ, this is clock, this is anti-clock, direction clear ಆಗಿ ಕೊಟ್ಟಿದ್ದಾರೆ, this is clock. ಹೌದಾ? ಎಸ್. ಸೊ 2 ಅಪೋಸಿಟ್ ಕ್ಲಾಕ್ ವೈಸ್, 2 ಅಪೋಸಿಟ್ ಆಂಟಿ ಕ್ಲಾಕ್ ವೈಸ್. that's your given diagram. So which is your answer? Option D. Okay, so I hope this is clear to understand. Any doubts? We'll move on. Okay, next. ಸ್ವಲ್ಪ ಕಾಂಪ್ಲಿಕೇಟೆಡ್ ಡಯಾಗ್ರಾಮ್, ಬಟ್ ಏನಾದ್ರು ಒಂದು ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಸರಿನಾ? ಓಕೆ, ಸೊ ಎಲ್ಲಾ ಕಡೆ ಸ್ಕ್ವೇರ್ಸ್ ಇದಾವೆ, ಸುಮಾರು ಮಧ್ಯದಲ್ಲಿ ಡ್ರಾ ಮಾಡಿದ್ದಾರೆ. 1 by 1 ವಿ ವಿಲ್ ಸ್ಟಾರ್ಟ್. ಹೈಲೈಟ್ ಏನ್ ಕಾಣ್ತಾ ಇದೆ? ಒಳಗಡೆ ಈ ತರ 2 ಟ್ರಯಾಂಗಲ್ ಇದಾವೆ. ಹೌದಾ? ಸೊ ನೋಡಿ ಎಲ್ಲೆಲ್ಲಿದೆ? ಆಪ್ಷನ್ ಎ ಅಲ್ಲಿ ಇದೆ, ಆಪ್ಷನ್ ಬಿ ಅಲ್ಲೂ ಇದೆ, ಆಪ್ಷನ್ ಸಿ ಅಲ್ಲಿ ಇಲ್ಲ. ಹೌದಾ? ಆಪ್ಷನ್ ಸಿ ಅಲ್ಲಿ ಈ ತರ ಇದೆ, ಆಪ್ಷನ್ ಸಿ ಆಗಲ್ಲ. ಆಪ್ಷನ್ ಡಿ ಕೂಡ ನೋಡಿ, ಆಪ್ಷನ್ ಡಿ ಅಲ್ಲಿ ಈ ತರ ಇದೆ. ಆ ಟ್ರಯಾಂಗಲ್
ಇದೆ, ಡಿ ಅಲ್ಲೂ ಇದೆ, ಕರೆಕ್ಟಾ? ಓಕೆ, ಎ ಬಿ ಡಿ ಉಳಿತು. ನೆಕ್ಸ್ಟ್ ಏನ್ ಫ್ರೇಮ್ ಆಫ್ ರಿಫರೆನ್ಸ್ ಸ್ಟಾರ್ಟ್ ಮಾಡ್ಬೋದು? ಈಗ ನೋಡಿ, ಮೇಲೆ ಒಂದು ಟ್ರಯಾಂಗಲ್ ಇದೆ ಈ ತರ, ಆಮೇಲೆ ಈ ವರ್ಟೆಕ್ಸ್ ಇಂದ ಇಲ್ಲಿ ಏನೋ ಒಂದು ಅಲ್ಫಾಬೆಟ್ ವೈ ಇರುತ್ತಲ್ಲ, ಆ ತರ ಏನೋ ಒಂದು ಶೇಪ್ ಇದೆ, ಸರಿನಾ? ಓಕೆ, ಏನೋ ಒಂದು ಅಲ್ಫಾಬೆಟ್ ವೈ ತರ ಶೇಪ್ ಇದೆ, ಆಮೇಲೆ ಮಧ್ಯದಲ್ಲಿ ಇದೊಂದು ಲೈನ್ ಕೂಡ ಇದೆ. ಸೊ ಈ ತರ ಎಲ್ಲೆಲ್ಲಿ ಬರುತ್ತೆ ನೋಡೋಣ. ಓಕೆ, ವೈ ತರ ಶೇಪ್ ಬರ್ಬೇಕು, ಅದ್ರ ಟೇಲ್ ಇಂದ ಆ ವೈ ತರ ಏನ್ ಶೇಪ್ ಇದೆ ಅದ್ರ ಟೇಲ್ಗೆ ಇಲ್ಲೊಂದು ಟ್ರಯಾಂಗಲ್ ಬರ್ಬೇಕು ಮೇಲೆ. ಹೌದಾ, ನೋಡೋಣ ಎಲ್ಲಿ ಬರುತ್ತೆ. ಈ ಆಪ್ಷನ್ ಎ ಅಲ್ಲಿ ಡಯಾಗ್ರಾಮ್ ಫ್ಲಿಪ್ ಆಗಿದೆ, ಟರ್ನ್ ಕೂಡ ಆಗಿದೆ, ನೋಡೋಣ. ಇಲ್ಲಿದೆ ನಮ್ದು ವೈ ಶೇಪ್, ವೈ ಶೇಪ್ ಇಂದ ಒಂದು ಟೇಲ್ ಇಂದ ಟ್ರಯಾಂಗಲ್ ಕೂಡ ಬರ್ತಾ ಇದೆ, ಇಲ್ಲಿ ಲೈನ್ ಕೂಡ ಇದೆ, ಎ ಆಗ್ಬೋದು, ನೋಡೋಣ. ಇಲ್ಲಿ ಎಲ್ಲಿದೆ ವೈ ಶೇಪು, ಇಲ್ಲಿದೆ ವೈ ಶೇಪು, ಆದ್ರೆ ಇದ್ರ ಟೇಲ್ ಇಂದ ಇಲ್ಲಿ ಟ್ರಯಾಂಗಲ್ ಬರ್ತಾ ಇಲ್ಲ. ಹೌದಾ, ಈ ಕ್ವಶನ್ ಮಾರ್ಕ್ ಅಂತ ಇದೆಯಾ, ಈ ಟೇಲ್, ಇದನ್ನ ಟೇಲ್ ಅಂತ ಅನ್ಕೊಂಡ್ರೆ ಅದರಿಂದ ಟ್ರಯಾಂಗಲ್ ಬರ್ಬೇಕು, ಬರ್ತಾ ಇಲ್ಲ. ಸೊ ಆಪ್ಷನ್ ಬಿ ಆಗಲ್ಲ. ಡಿ ಅಲ್ಲಿ ನೋಡೋಣ, ಡಿ ಅಲ್ಲಿ ನೋಡೋಣ. ಈ ವೈ ತರ ಶೇಪೇ ಬರ್ತಾ ಇಲ್ಲ ಇಲ್ಲಿ. ಹೌದಾ, ಈ ತರ ವೈ ಶೇಪ್ ಇದನ್ನ ಅನ್ಕೊಂಡ್ರೆ ಆ ಲೈನ್, ಈ ಲೈನ್ ಇಲ್ಲಿ ಬರ್ಬೇಕು, ಪ್ರಾಪರ್ ವೈ ತರ ಕಾಣಿಸ್ಬೇಕು, ಆದ್ರೆ ಈ ವೈ ತರ ಕಾಣಿಸ್ತಾ ಇಲ್ಲ. ಟೇಲ್ ಇಂದ ಟ್ರಯಾಂಗಲ್ ಇದೆ, ಆದ್ರೆ ಇಲ್ಲಿ ವೈ ತರ ಶೇಪ್ ಬರ್ತಾ ಇಲ್ಲ. ಹೌದಾ, ಸೊ ಡಿ ಕೂಡ ಆಗಲ್ಲ. ಹಾಗಾದ್ರೆ ಏನಾಯ್ತು ನಿಮ್ದು ಆನ್ಸರು? ಆಪ್ಷನ್ ಎನೇ ಆಗ್ಬೇಕು. ರೆಸ್ಟ್ ಆಲ್ ಯು ಕ್ಯಾನ್ ಚೆಕ್, ದೇ ವಿಲ್ ಬಿ ದೇರ್. ಓಕೆ, ಸೊ ಈ ಎರಡು ಟ್ರಯಾಂಗಲ್ ಕಡೆ ವೈ ಅಪೋಸಿಟ್ ಒಂದು ಟ್ರಯಾಂಗಲ್ ಬರಬೇಕು. ಸೊ ಇಲ್ಲಿ ನಮ್ದು ವೈ ಇದೆ ಅಲ್ಲ, ಇದ್ರ ಅಪೋಸಿಟ್ ಒಂದು ಟ್ರಯಾಂಗಲ್ ಇದೆ. ದಿಸ್ ಲೈನ್ ಇಸ್ ಆಲ್ಸೋ ದೇರ್, ದಿಸ್ ಲೈನ್ ಇಸ್ ಆಲ್ಸೋ ದೇರ್. ಓಕೆ, ಸೊ ಇದಕ್ಕೆ ಯಾವ್ದು ಆನ್ಸರ್ ಆಯ್ತು? ಆಪ್ಷನ್ ಎ. ಸೊ ಹೀಗೆ ಯಾವ್ದಾದ್ರು ಇದು ಏನಾದ್ರೂ ಒಂದು ಫ್ರೇಮ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಈ 2 ಟ್ರಯಾಂಗಲ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡಾಗ ಸಿ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ಈ ಮೇಲ್ಗಡೆ ಟ್ರಯಾಂಗಲ್ ಈ ವೈ ಶೇಪ್ ಇಟ್ಕೊಂಡಾಗ ಡಿ ಎಲಿಮಿನೇಟ್ ಆಯ್ತು, ಈ ತರ. ಓಕೆ, ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್, ಓಕೆ, ಅ ಬ್ಯೂಟಿಫುಲ್ ಪಿಕ್ಚರ್. ಓಕೆ, ಸೊ ಏನೋ ಒಂದು ಬಟರ್ಫ್ಲೈ ತರ ಚಿತ್ರ ಇದೆ, ನೋಡೋಣ. ಇದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಸ್ವಲ್ಪ ಕಾಂಪ್ಲಿಕೇಟೆಡ್ ಬಟ್ ವೆರಿ ಈಸಿ. ಫಸ್ಟ್ ಅದ್ರ ಬಾಡಿ ಪೋರ್ಷನ್ ನೋಡ್ಕೊಂಡ್ ಬಿಡೋಣ, ಎಲ್ಲಾ ಕಡೆ ಸೇಮ್ ಇದೆಯಾ. ಹೇಗಿದೆ ಬಾಡಿ ಪೋರ್ಷನ್? ಈ ತರ ಶೇಪ್ ಇದೆ, ಮಧ್ಯದಲ್ಲಿ ವಿ ಶೇಪ್ ಇದೆ, ಕೆಳಗಡೆ 2 ಲೈನ್ಸ್ ಇದಾವೆ, ಅಂಡ್ ದ ಆಂಟೆನಾ ಇಸ್ ಇನ್ ದ ವಿ ಶೇಪ್. ಆಮೇಲೆ ಇಲ್ಲಿ ಜಾಯಿಂಟ್ ಆಗಿದೆ, ಇಲ್ಲಿ ಜಾಯಿಂಟ್ ಆಗಿದೆ, ಎಲ್ಲಾ ಕಡೆ ಆ ತರ ಇದೆಯಾ? ಓಕೆ, ಆಪ್ಷನ್ ಎ ಅಲ್ಲೂ ವಿ ಇದೆ, 2 ಲೈನ್ ಇದಾವೆ, ಆಂಟೆನಾ ವಿ ಶೇಪ್ ಅಲ್ಲಿ ಇದೆ. ಬಿ ಇಸ್ ಆಲ್ಸೋ ದೇರ್, ಸಿ ಇಸ್ ಆಲ್ಸೋ ದೇರ್, ಡಿ ಇಸ್ ಆಲ್ಸೋ ದೇರ್, ಎಲ್ಲಾ ಕಡೆ ಸೇಮ್ ಇದೆ. ಓಕೆ, ಈಗ ಬಾಡಿ ಶೇಪ್ ಆಯ್ತು, ಎಲ್ಲಾ ಕಡೆ ಸೇಮ್ ಇದೆ ಅಂದ್ಮೇಲೆ ವಿ ಹ್ಯಾವ್ ಟು ಗೋ ಫಾರ್ ವಿಂಗ್ಸ್. ಈಗ ವಿಂಗ್ಸ್ ಅಲ್ಲಿ ಕೆಳಗಡೆ ಮೇಲ್ಗಡೆ 2 ಪೋರ್ಷನ್ ಇದೆ, ನೋಡ್ಬೋದು. ಮೇಲ್ಗಡೆ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಇದೆ. ಯು ಸ್ಟಾರ್ಟ್ ವಿತ್ ಈಸಿ ಒನ್. ಈಸಿನೂ ಮ್ಯಾಚ್ ಆದ್ರೆ ಕಾಂಪ್ಲಿಕೇಟೆಡ್ ಇರೋದು ಹೋಗೋಣ. ಅಲ್ಲಿ ಈಸಿಗೆ ಮ್ಯಾಚ್ ಆಗ್ಬಿಟ್ರೆ ತೊಂದರೆ ಇಲ್ಲ. ಓಕೆ, ಸೊ ಈಗ ವಾಟ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಹಿಯರ್ ಇಸ್, ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಡೌನಲ್ ಪೋರ್ಷನ್. ಓಕೆ, ದಿಸ್ ಇಸ್ ಯೋರ್ ಡೌನಲ್ ಪೋರ್ಷನ್. ಈ ವಿಂಗ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್, ದಿಸ್ ಮಚ್ ವಿ ವಿಲ್ ಸ್ಟಾರ್ಟ್. ಇದು ಕೂಡ ಮ್ಯಾಚ್ ಆದ್ರೆ ವಿ ವಿಲ್ ಸಿ ನೆಕ್ಸ್ಟ್. ಫೈನ್, ಎಸ್. ಈಗ ನೋಡ್ಬೋದು ಇಲ್ಲಿ ಯಾವ ತರ ಇದೆ. ಲೆಫ್ಟ್ ಸೈಡ್ ಒಂದು ಟ್ರಯಾಂಗಲ್ ಇದೆ. ಸೇ ಐ ಗಿವ್ ದ ನಂಬರ್ಸ್ 1 2 3 4 5. ಇಲ್ಲಿ 5 ಇದಾವೆ. ಹಿಯರ್ 1, ಇಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಲೈನ್ ಇದೆ, ಸೊ ಇಲ್ಲಿ ಒಂದು ಆಗ್ತಾ ಇದೆ 2 3 4 5 6. ಅಂದ್ರೆ ಲೆಫ್ಟ್ ಸೈಡ್ 5 ಬರಬೇಕು, ರೈಟ್ ಸೈಡ್ 6 ಬರಬೇಕು. ಓಕೆನಾ? ಸೊ ಇಲ್ಲಿ ನೋಡೋಣ, ಆಪ್ಷನ್ ಎ ಅಲ್ಲಿ ದಿಸ್ ಇಸ್ ಯೋರ್ ಪೋರ್ಷನ್ ದಟ್ ವಿ ಆರ್ ಕೌಂಟಿಂಗ್. ಇಲ್ಲಿ ಎಷ್ಟಿದೆ? 1 2 3 4 5. ಓಕೆ, ಲೆಫ್ಟ್ ಸೈಡ್ 5 ಇದೆ, ರೈಟ್ ಸೈಡ್ 1 2 3 4 5. ಇಲ್ಲೂ ಕೂಡ 5 ಇದೆ. ಆಪ್ಷನ್ ಎ ಆಗಲ್ಲ. ಓಕೆ, ಅಥವಾ ಅದನ್ನ ಕೌಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಟ್ರಯಾಂಗಲ್ ನಲ್ಲಿ ಮಧ್ಯದಲ್ಲಿ ಲೈನ್ ಬಂದಿದೆ, ಹೌದಾ? ಆದ್ರೆ ಈ ಟ್ರಯಾಂಗಲ್ ನಲ್ಲಿ ಮಧ್ಯದಲ್ಲಿ ಲೈನ್ ಬಂದಿಲ್ಲ, ಸೊ ಇದು ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ತಗೊಂಡ್ರೆ ಲೆಫ್ಟ್ ಸೈಡ್ ಲೈನ್ ಬರಬಾರ್ದು ಈ ಟ್ರಯಾಂಗಲ್ ಅಲ್ಲಿ, ರೈಟ್ ಸೈಡ್ ಬರ್ಬೇಕು, ಹೌದಾ? ಆದ್ರೆ ರೈಟ್ ಸೈಡ್ ಕೂಡ ಬಂದಿಲ್ಲ, ರೈಟ್ಗೂ ಬಂದಿಲ್ಲ ಅಂದ್ಮೇಲೆ ಅಲ್ಲಿ ಒಂದು ಟ್ರಯಾಂಗಲ್ ಕಡಿಮೆನೆ ಬರುತ್ತೆ. ಬಿ ಕೂಡ ಆಗಲ್ಲ. ಓಕೆ, ನಾವ್ ಯು ಸಿ ಸಿ. ಸಿ ಅಲ್ಲೂ ಕೂಡ ನೋಡಿ, ಈ ಟ್ರಯಾಂಗಲ್ ಅಲ್ಲಿ ಲೈನ್ ಇಲ್ಲ,
ಒಂದ್ ಲೆಫ್ಟ್ ಸೈಡ್ ಇರಬಾರ್ದು, ರೈಟ್ ಸೈಡ್ ಇರಬೇಕು, ಎರಡೂ ಕಡೆ ಇಲ್ಲ. ಸೊ ಸಿ ಕೂಡ ಆಗಲ್ಲ. ಆಪ್ಷನ್ ಡಿ ನೋಡೋಣ. ಲೆಫ್ಟ್ ಸೈಡ್ ಈ ಟ್ರಯಾಂಗಲ್ ನಲ್ಲಿ ಒಂದ್ ಲೈನ್ ಇರಬಾರ್ದು, ಇಲ್ಲ. ಆಮೇಲೆ ಡಿ, ಆಪ್ಷನ್ ಡಿ, ರೈಟ್ ಸೈಡ್ ಟ್ರಯಾಂಗಲ್ ನಲ್ಲಿ ಒಂದ್ ಲೈನ್ ಬರ್ಬೇಕು, ಲೈನ್ ಇದೆ. ಕರೆಕ್ಟ್ ಅಲ್ವಾ? ಕ್ಲಿಯರ್ ಆಗಿ ಆ ಲೈನ್ ಇದೆ. 1 ಸೆಕೆಂಡ್, ಸಾರಿ. So if you count, the wings number will be same. Okay. So option D will be your answer. ಒಂದು ಮ್ಯಾಚ್ 3 ಎಲಿಮಿನೇಟ್ ಆಗಿ ಒಂದೇ ಉಳ್ಕೊಂಡ್ರೆ ಆಬ್ವಿಯಸ್ಲಿ ದಟ್ ವಿಲ್ ಬಿ ಆನ್ಸರ್. ಓಕೆ. ಈಗ 2 ಸಪೋಸ್ ಸಿ ಕೂಡ ಬಂತು, ಡಿ ಕೂಡ ಬಂತು, ಆವಾಗ ನೀವು ಮತ್ತೆ ಮೇಲ್ಗಡೆ ಇರೋದು ಚೆಕ್ ಮಾಡ್ಬೇಕಾಗುತ್ತೆ. ಓಕೆ. ದೆನ್ ಯು ಹ್ಯಾವ್ ಟು ಚೆಕ್ ಫಾರ್ ಅದರ್ ಥಿಂಗ್ಸ್ ಆಲ್ಸೋ. ಬಟ್ ಈಗ ಇಲ್ಲಿ ಸಿ ಕೂಡ ಎಲಿಮಿನೇಟ್ ಆಯ್ತಲ್ವಾ, ಅಂದ್ಮೇಲೆ ಒಂದ್ ಆಪ್ಷನ್ ಆನ್ಸರ್ ಇದ್ದೇ ಇರುತ್ತೆ ಅಂಡ್ ಇಟ್ ಇಸ್ ಮ್ಯಾಚಿಂಗ್ ಆಲ್ಸೋ ಹಿಯರ್. ಸೊ ಆಪ್ಷನ್ ಡಿ ಇಸ್ ಯೋರ್ ಆನ್ಸರ್. ಓಕೆ. ಸೊ ಎನಿಹೌ ಇಫ್ ಯು ವಾಂಟ್, ದಿಸ್ ಇಸ್ 1 2 3 4 5 on the left hand side, 1 2 3 4 5 6 on the right hand side. That's why your option is answer is option D. Next. Okay. So ಒಂದು ಡಯಾಗ್ರಾಮ್ ಇದೆ, 4 ಸಿಂಬಲ್ಸ್ ಇದಾವೆ. ವಿ ಹ್ಯಾವ್ ಟು ಐಡೆಂಟಿಫೈ. ಓಕೆ. ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ಓಕೆ, ಎಲ್ಲ ಕಡೆ ಬೇರೆ ಬೇರೆ ತರ ಇದೆ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಮ್ಯಾಚಿಂಗ್ ದ ಡಯಾಗ್ರಾಮ್ಸ್ ಫಸ್ಟ್. ಏನು, ಡೈಮಂಡ್ ತರ ಇದೆ, ಡೈಮಂಡ್ ಪಕ್ಕದಲ್ಲಿ ಆರೋ ಬರ್ಬೇಕು, ಸೆಮಿ ಸರ್ಕಲ್ ಬರ್ಬೇಕು, ಸೆಮಿ ಸರ್ಕಲ್ ತರ. ಅದ್ರ ಪಕ್ಕದಲ್ಲಿ ಆರೋ ಬರ್ಬೇಕು, ಅದ್ರ ಪಕ್ಕದಲ್ಲಿ ಅಪ್ವರ್ಡ್ ಇರೋ ಸೆಮಿ ಸರ್ಕಲ್ ಬರ್ಬೇಕು. ಹೌದಾ? ಓಕೆ. ಸೊ ಇದನ್ನ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡು ನೋಡೋಣ. ಇಲ್ಲಿ ಡೈಮಂಡ್ ಇದೆ, ಡೈಮಂಡ್ ಪಕ್ಕದಲ್ಲಿ ಡೌನ್ವರ್ಡ್ ಸೆಮಿ ಸರ್ಕಲ್ ಇದೆ, ಅದ್ರ ಪಕ್ಕದಲ್ಲಿ ಆರೋ ಇದೆ. ಓಕೆ, ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ಕೆಳಗಡೆ ಸ್ಕ್ವೇರ್ ಸರ್ಕಲ್ ಆರೋ, ಆಮೇಲೆ ಒಂದು ಹಾಫ್ ಆರೋ ಬರ್ಬೇಕು. ಹಾಫ್ ಆರೋ ಡೈರೆಕ್ಷನ್ ಯಾವ ಕಡೆ ಇದೆ? ಒಳಗಡೆ ಇದೆ. ಓಕೆ. ಈಗ ನೋಡೋಣ. ಸ್ಕ್ವೇರ್ ಸರ್ಕಲ್ ಆರೋ, ಹಾಫ್ ಆರೋ ಇಸ್ ಇನ್ಸೈಡ್. ಓಕೆ, ಎ ಆಗ್ಬೋದು. ನೆಕ್ಸ್ಟ್, ಡೈಮಂಡ್ ಸೆಮಿ ಸರ್ಕಲ್ ಆರೋ. ಈಗ ನೋಡಿ, ಇಲ್ಲಿ ಆರೋ ಪಕ್ಕದಲ್ಲಿ ಹಾಫ್ ಸೆಮಿ ಸರ್ಕಲ್ ಬರ್ಬೇಕು, ಆದ್ರೆ ಇಲ್ಲೇನ್ ಬರ್ತಾ ಇದೆ? ಹಾಫ್ ಆರೋ ಬರ್ತಾ ಇದೆ. ಇದು ಆಗಲ್ಲ. ಓಕೆ. ನೆಕ್ಸ್ಟ್, ಸಿಮಿಲರ್ಲಿ ಹಿಯರ್ ದಿಸ್ ಡೈಮಂಡ್ ಹಾಫ್ ಸೆಮಿ ಸರ್ಕಲ್ ಆರೋ. ಈಗ ನೋಡಿ, ಸಿ ಅಲ್ಲಿ ಇದೇನ್ ಇದು ಕೂಡ ಆಗಲ್ಲ. ಯಾಕೋ ಆರೋ ಪಕ್ಕದಲ್ಲಿ ಅಪ್ವರ್ಡ್ ಇರೋ ಸರ್ಕಲ್ ಬರ್ಬೇಕು. ಹೌದಾ? ಆದ್ರೆ ಇಲ್ಲೇನ್ ಬರ್ತಾ ಇದೆ? ಇಲ್ಲಿ ಈ ತರ ಆರೋ ಬರ್ತಾ ಇದೆ. ಸಿ ಕೂಡ ಆಗಲ್ಲ. ನೆಕ್ಸ್ಟ್, ಡೈಮಂಡ್ ಪಕ್ಕದಲ್ಲಿ ಇನ್ವರ್ಡ್ ಆರೋ. ಓಕೆ, ದಿಸ್ ಇಸ್ ಕರೆಕ್ಟ್. ದಿಸ್ ಇದು ಇನ್ವರ್ಡ್ ಇರ್ಬೇಕು, ಇದು ಕರೆಕ್ಟ್. ಓಕೆ. ಸೊ ಈಗ ಎ ಮತ್ತೆ ಡಿ ಅಲ್ಲಿ ಎಲ್ಲಾದ್ರೂ ನಿಮ್ದು ಆನ್ಸರ್ ಆಗುತ್ತೆ. ಏನೇನ್ ಚೆಕ್ ಮಾಡಿದ್ವಿ? ಮೇಲೆ 4 ಸಿಂಬಾಲ್ಸ್ ಚೆಕ್ ಮಾಡಿದ್ವಿ, ಕೆಳಗಡೆ 4 ಸಿಂಬಾಲ್ಸ್ ಚೆಕ್ ಮಾಡಿದ್ವಿ. ಆಲ್ಸೋ ನಾವ್ ಏನ್ ಚೆಕ್ ಮಾಡಿದ್ವಿ? ಯಾವ್ದ್ರ ಪಕ್ಕದಲ್ಲಿ ಯಾವ್ದು ಬರ್ಬೇಕು ಅದೇ ಬರ್ತಾ ಇದೆಯಾ ಚೆಕ್ ಮಾಡಿದ್ವಿ. ಓಕೆ. ಸೊ ಡೈಮಂಡ್, ಹಾಫ್ ಸರ್ಕಲ್ ಟೈಪ್, ದೆನ್ ಆರೋ, ದೆನ್ ಮೇಲ್ಗಡೆ ಇರೋ ಸರ್ಕಲ್. ಬಿ ಎಲ್ ಬರ್ಲಿಲ್ಲ, ಸಿ ಎಲ್ ಬರ್ಲಿಲ್ಲ. ಓಕೆ. ಸೊ ಐ ಜಸ್ಟ್ ರಿಮೂವ್ ದಿಸ್. ಬಿ ಇರ್ಲಿಲ್ಲ, ಸಿ ಇರ್ಲಿಲ್ಲ. ಈಗ ಎ ಮತ್ತೆ ಡಿ ಅಲ್ಲಿ ಏನ್ ಡಿಫ್ರೆನ್ಸ್? ಓಕೆ. ಈಗ ನೋಡಿ, ಎ ಯಾವ ತರ ಇದೆ? ಆ ಕೊಟ್ಟಿರೋ ಫಿಗರ್ ನ 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಇಲ್ಲಿ ಇರೋದು ಇಲ್ಲಿ ಬಂದಿದೆ, ಅಂದ್ರೆ ಈ ತರ ಇರೋದು ಈ ತರ ಇದೆ. ಸೊ ದಿಸ್ ಇಸ್ 90 ಡಿಗ್ರಿ ರೊಟೇಟೆಡ್. ಆಮೇಲೆ ಆಪ್ಷನ್ ಡಿ ಅಲ್ಲಿ ಏನ್ ಮಾಡಿದ್ದಾರೆ? ಈ ತರ ಇರೋ ಕಂಪ್ಲೀಟ್ ಈ ಕಡೆ ಬಂದಿದೆ, ಅಂದ್ರೆ 180 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ಹೌದಾ? ಓಕೆ. ಸೊ 180 ಡಿಗ್ರಿ ರೊಟೇಟ್ ಮಾಡಿದಾಗ ದಿಸ್ ವಿಲ್ ರಿಮೈನ್ ಸೇಮ್, ದಿಸ್ ವಿಲ್ ರಿಮೈನ್ ಸೇಮ್. ಈಗ ಇದಕ್ಕೆ ಚೆಕ್ ಮಾಡೋಣ. ಓಕೆ. ಅದಕ್ಕೆ ಚೆಕ್ ಮಾಡಿದಾಗ ಓಕೆ ದಟ್ ವಿಲ್ ಬಿ ಸೇಮ್. ಈಗ ನೋಡಿ, ಈ ಥರ್ಡ್ ಆರೋ ಏನಿದೆ ಅದನ್ನ ಸ್ವಲ್ಪ ರಿಫರೆನ್ಸ್ ಇಟ್ಕೊಳ್ಳೋಣ. ಥರ್ಡ್ ಆರೋ ಯಾವ ತರ ಇದೆ? ಈ ತರ ಇದೆ ನಿಮ್ದು ಥರ್ಡ್ ಆರೋ ಕ್ವಶನ್ ಅಲ್ಲಿ. ಹೌದಾ? ಇದನ್ನ 90 ಡಿಗ್ರಿ ರೊಟೇಟ್ ಮಾಡಿದ್ರೆ, ಅಂದ್ರೆ ಜಸ್ಟ್ ಈ ತರ ಇರೋದನ್ನ ಈ ತರ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಯಾವ ತರ ಕಾಣಿಸ್ಬೇಕು? ಇದು ದಿಸ್ ಪೋರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಇದು ಯಾವ ತರ ಆಗುತ್ತೆ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಈ ತರ ಆಗುತ್ತಲ್ಲ 90 ಡಿಗ್ರಿ ಇಫ್ ಯು ರೊಟೇಟ್. ಓಕೆ.
ಇದನ್ನೇ 180 ಡಿಗ್ರಿ ರೊಟೇಟ್ ಮಾಡಿದ್ರೆ ಹೆಂಗ್ ಕಾಣಿಸ್ಬೇಕಿದು? This should look like this if it is rotated 180 degree. ಓಕೆ, ಸೊ ಎ ಅಲ್ಲಿ 90 ಡಿಗ್ರಿ ರೊಟೇಟ್ ಮಾಡಿದವ್ರ ತರಾನೇ ಇದೆಯಾ? ಎಸ್, ಆ ತರನೇ ಇದೆ. 180 ಡಿಗ್ರಿ ರೊಟೇಟ್ ಮಾಡಿದಾಗ ಈ ತರ ಆಗ್ಬೇಕು, ಆದ್ರೆ ಇಲ್ಲಿ ಈ ತರ ಇದೆ, ರಾಂಗ್ ಇದೆ. ನೋಡ್ಬೋದು 180 ಡಿಗ್ರಿ ರೊಟೇಷನ್ ರಾಂಗ್ ಇದೆ, ಹೌದಾ? ಸೊ ಇಲ್ಲಿ ಹಾಗಾದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನಿಮ್ದು? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ನಾಲೆಜ್ ಆಫ್ ರೊಟೇಷನ್, ನೀವು ನಿಮ್ಮ ಹತ್ರ ಕಂಪಾಸ್ ಇರುತ್ತೆ, ಸುಮಾರು ಸಲ ಆರೋಸ್, ಓಕೆ, ಜಸ್ಟ್ ಪ್ರಾಕ್ಟೀಸ್ ಮಾಡಿ ನೋಡಿ ಗೊತ್ತಾಗುತ್ತೆ. ಯಾವ್ದು ಆಪ್ಷನ್ ಇಸ್ ಎ. ಓಕೆ, ನೆಕ್ಸ್ಟ್. ಎಸ್, ಸೊ ಒಂದ್ ಸ್ಕ್ವೇರ್ ಇದೆ, ಎರಡು ಆರೋ ಇದಾವೆ, ಸೇಮ್ ಫಿಗರ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ಸಮ್ ಫ್ರೇಮ್ ಆಫ್ ರಿಫರೆನ್ಸ್. ಏನ್ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಳ್ಳೋಣ? ಆ ಆರೋ ಇಟ್ಕೊಳ್ಳೋಣ. ಆರೋ ಯಾವ ಡೈರೆಕ್ಷನ್ಸ್ ಅಲ್ಲಿ ಇದಾವೆ? ಈ ಡೈರೆಕ್ಷನ್ಸ್ ಅಲ್ಲಿ ಇದಾವೆ. ಹಾಗಾದ್ರೆ ಇದು ನಿಮ್ದು ರೈಟ್ ಆಯ್ತು, ಇದು ನಿಮ್ದು ಲೆಫ್ಟ್ ಆಯ್ತು, ಕರೆಕ್ಟಾ? ಸೊ ಏನೇನ್ ಹೇಳ್ತಾ ಇದೆ? ಲೆಫ್ಟ್ ಸೈಡ್ ಶೇಡೆಡ್ ಆರೋ ಇರ್ಬೇಕು, ಈ ದೊಡ್ಡ ಆರೋ ಲೆಫ್ಟ್ ಸೈಡ್ ಶೇಡೆಡ್ ಇರ್ಬೇಕು, ರೈಟ್ ಸೈಡ್ ನಾನ್ ಶೇಡೆಡ್ ಇರ್ಬೇಕು, ಸರಿನಾ? ಸೊ ಈಗ ನೋಡಿ, ಇದು ಕೂಡ ಇದೇ ಡೈರೆಕ್ಷನ್ ನಲ್ಲಿ ಇದೆ, ಬಟ್ ಲೆಫ್ಟ್ ಸೈಡೆಡ್ ನಾನ್ ಶೇಡೆಡ್ ಇದೆ, ಎ ಆಗಲ್ಲ. ಓಕೆ, ನೆಕ್ಸ್ಟ್, ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್, ಕೆಳಗಡೆ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಇದು ನಿಮ್ದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು, ಹೌದಾ? ಯಾವ್ದು ಶೇಡ್ ಇರ್ಬೇಕು? ಲೆಫ್ಟ್ ಶೇಡ್ ಇರ್ಬೇಕು. ಲೆಫ್ಟ್ ಶೇಡ್ ಇದೆಯಾ? ಓಕೆ, ಇದೆ. ನೆಕ್ಸ್ಟ್, ಇದು ಮೇಲ್ಗಡೆ ಡೈರೆಕ್ಷನ್ ಇದೆ, ಲೆಫ್ಟ್ ಶೇಡ್ ಇರ್ಬೇಕು, ಲೆಫ್ಟ್ ಶೇಡ್ ಇಲ್ಲ, ಸೊ ಸಿ ಕೂಡ ಆಗಲ್ಲ. ಡಿ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಇನ್ ದಿಸ್ ಡೈರೆಕ್ಷನ್, ಹೌದಾ? ಸೊ ವಿಚ್ ಇಸ್ ಯುವರ್ ರೈಟ್? ದಿಸ್ ಇಸ್ ಯುವರ್ ರೈಟ್, ದಿಸ್ ಇಸ್ ಯುವರ್ ಲೆಫ್ಟ್. ಲೆಫ್ಟ್ ಶುಡ್ ಬಿ ಶೇಡೆಡ್. ಓಕೆ, ಶೇಡ್ ಇದೆ. ಹಾಗಾದ್ರೆ ಎ ಆಗ್ಲಿಲ್ಲ, ಸಿ ಆಗ್ಲಿಲ್ಲ, ಎಲ್ಲಿ ನಿಮ್ದು ಆನ್ಸರ್ ಉಳಿತು? ಬಿ ಮತ್ತೆ ಡಿ ಅಲ್ಲಿ ಉಳಿತು. ಓಕೆನಾ? ಸೊ ಈ ಆರೋ ಮುಗಿಸ್ಕೊಂಡ್ವಿ. ನೋಡೋಣ ನೆಕ್ಸ್ಟ್ ಒನ್ ಬೈ ಒನ್. ಈ ಶೇಡೆಡ್ ಪಕ್ಕದಲ್ಲಿ ಒಂದು ಖಾಲಿ ಹಾಫ್ ಸ್ಕ್ವೇರ್ ಬರಬೇಕು, ನಾನ್ ಶೇಡೆಡ್ ಪಕ್ಕದಲ್ಲಿ ಶೇಡ್ ಇರೋ ಹಾಫ್ ಸ್ಕ್ವೇರ್ ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಅಪೋಸಿಟ್, ಶೇಡ್ ಇದ್ದಿದ್ರಲ್ಲಿ ನಾನ್ ಶೇಡೆಡ್ ಇದ್ದಿದ್ರಲ್ಲಿ ಶೇಡೆಡ್. ಇಲ್ಲಿ ಈ ತರ ಇದೆಯಾ? ಓಕೆ, ಇಲ್ಲಿ ಬಿ ಅಲ್ಲಿ ಈ ತರ ಇದೆ, ಡಿ ಆಗ್ಬೋದು. ಡಿ ಅಲ್ಲೂ ಆ ತರ ಇದೆ, ಡಿ ಆಗ್ಬೋದು. ಓಕೆ, ಸೊ ನಮ್ದೇನ್ ಲೆಫ್ಟ್ ಸೈಡ್ ಒಂದು ಫಿಗರ್ ಇತ್ತಲ್ಲ ಆರೋ, ಈ ಲೆಫ್ಟ್ ಸೈಡ್ ಬಾಕ್ಸ್ ನಲ್ಲಿರೋ ಎಲ್ಲ ಮುಗಿಸಿದ್ವಿ. ರೈಟ್ ಸೈಡ್ ಬಾಕ್ಸ್ ಬರೋಣ. ರೈಟ್ ಸೈಡ್ ಬಾಕ್ಸ್ ನಲ್ಲಿ ಏನ್ ಹೇಳ್ತಾ ಇದೆ? ಇದ್ರ ಅಪೋಸಿಟ್ ಒಂದು ಟ್ರಯಾಂಗಲ್ ಇದೆ. ಯಾವ ತರ ಟ್ರಯಾಂಗಲ್ ಇದೆ ಅದು? ಮತ್ತೆ ಶೇಡೆಡ್ ನಾನ್ ಶೇಡೆಡ್. ಶೇಡ್ ಇರೋದ್ರ ಅಪೋಸಿಟ್ ಶೇಡ್ ಇರಬಾರ್ದು, ಶೇಡ್ ಇದ್ದಿದ್ರ ಅಪೋಸಿಟ್ ಓಕೆ ಉಲ್ಟಾ ಇದೆ. ಬಿ ಅಲ್ಲಿ ನೋಡೋಣ, ಶೇಡ್ ಇಲ್ದೆ ಇರೋದ್ ಅಪೋಸಿಟ್ ಶೇಡ್ ಇದೆ. ಓಕೆ, ದಿಸ್ ಇಸ್ ಕರೆಕ್ಟ್. ಡಿ ಅಲ್ಲೂ ಅದೇ ತರ ಇದೆ, ಶೇಡ್ ಇದ್ದಿದ್ರ ಅಪೋಸಿಟ್ ಶೇಡ್ ಇಲ್ಲ, ಇಲ್ದೆ ಇರೋದ್ ಅಪೋಸಿಟ್ ಇದೆ. ಓಕೆ, ಸೊ ದಿಸ್ ಟ್ರಯಾಂಗಲ್ ಇಸ್ ಆಲ್ಸೋ ಓವರ್. ನೆಕ್ಸ್ಟ್ ವಾಟ್ ಫ್ರೇಮ್ ಆಫ್ ರಿಫರೆನ್ಸ್ ವಿ ಕ್ಯಾನ್ ಟೇಕ್? ಈ ಎರಡು ಚಿಕ್ಕ ಟ್ರಯಾಂಗಲ್ಸ್ ತಗೊಳ್ಳೋಣ. ಅವ್ ಎರಡು ಚಿಕ್ಕ ಟ್ರಯಾಂಗಲ್ಸ್ ಯಾವ್ದ್ರ ಸೈಡ್ ಇದಾವೆ? ಶೇಡೆಡ್ ಸೈಡ್ ಇದಾವೆ, ಹೌದಾ? ಓಕೆ, ಸೊ ಇಲ್ಲೂ ಶೇಡೆಡ್ ಸೈಡ್ ಇದಾವೆ, ಇಲ್ಲೂ ಕೂಡ ಶೇಡೆಡ್ ಸೈಡ್ ಇದಾವೆ. ಈಗ ಏನ್ ಐಡೆಂಟಿಫೈ ಮಾಡ್ಬೇಕು? ಮತ್ತೆ ಲೆಫ್ಟ್ ಇರೋದು ಶೇಡ್ ಇಲ್ಲ, ರೈಟ್ ಇರೋದು ಶೇಡ್ ಇದೆ, ಹೌದಾ? ಓಕೆ, ಸೊ ಇಲ್ಲಿ ಲೆಫ್ಟ್ ಇರೋದು ಶೇಡ್ ಇಲ್ಲ, ರೈಟ್ ಇರೋ ಶೇಡ್ ಇದೆ. ಓಕೆ, ಇಲ್ಲೂ ಕೂಡ ಲೆಫ್ಟ್ ಇರೋದು ಶೇಡ್ ಇಲ್ಲ, ರೈಟ್ ಇರೋ ಶೇಡ್ ಇದೆ. ಓಕೆ, ಅದು ಕೂಡ ಆಯ್ತು. ಹಾಗಾದ್ರೆ ಏನ್ ಉಳಿತು ಇವಾಗ? ಓಕೆ, ಎರಡು ಸರ್ಕಲ್ ಬರ್ಬೇಕು, ಇಲ್ಲೂ ಎರಡು ಸರ್ಕಲ್ ಇದಾವೆ. ಓಕೆ, ದಿಸ್ ಸೆಮಿ ಸರ್ಕಲ್ ವಿಲ್ ಟೇಕ್. ದಿಸ್ ಇಸ್ ಅಪೋಸಿಟ್ ಟು ನಾನ್ ಶೇಡೆಡ್ ಆರೋ ಅಂಡ್ ದಟ್ ಈಸ್ ಆಲ್ಸೋ ನಾನ್ ಶೇಡೆಡ್. ಇಲ್ಲಿ ನಾನ್ ಶೇಡೆಡ್ ಇದೆ, ಆದ್ರೆ ಇಲ್ಲಿ ಅಪೋಸಿಟ್ ಟು ದಿಸ್ ಇದು ಶೇಡ್ ಆಗಿದೆ, ಈ ತರ ಇರಬಾರ್ದು. ಹಾಗಾದ್ರೆ ಏನಾಯ್ತು? ಆಪ್ಷನ್ ಡಿ ಕೂಡ ಎಲಿಮಿನೇಟ್ ಆಯ್ತು. ಹಾಗಾದ್ರೆ ಯಾವ್ದು ಆನ್ಸರ್ ನಿಮ್ದು? ಆಪ್ಷನ್ ಬಿ. ಓಕೆ, ಎಸ್. ಸೊ ಟು ಸೇವ್ ದ ಟೈಮ್, ನಾನು ಅದನ್ನ ಸ್ಟಾರ್ಟಿಂಗ್ ನೋಡಿರ್ಲಿಲ್ಲ. ಸೇವ್ ದ ಟೈಮ್ ಏನ್ ಮಾಡ್ತೀರಾ? ಪಟ್ ಅಂತ ನೋಡಿದ ಕೂಡಲೇ ಏನ್ ಕಾಣ್ಬೇಕು? ಇಲ್ಲಿ ಸೆಮಿ ಸರ್ಕಲ್, ನಾಟ್ ಇವನ್ ಸೆಮಿ ಸರ್ಕಲ್, ಜಸ್ಟ್ 1/4 ಆಫ್ ದ ಸರ್ಕಲ್. ಇಲ್ಲಿ ಶೇಡ್ ಇಲ್ಲ, ಇಲ್ಲಿ ಶೇಡ್ ಇದೆ. ಅದನ್ನೇ ಅವಾಗ್ಲೇ ನೋಡಿದ್ರೆ ಮುಗ್ದೋಗ್ತಾ ಇತ್ತು. ಓಕೆ, ಸೊ ಲೈಕ್ ದಿಸ್
ಫ್ರೇಮ್ ಆಫ್ ರಿಫರೆನ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿಥಿಂಗ್. ಸೊ ಈ ತರ ಕಂಪೇರ್ ಮಾಡ್ತಾ ಹೋದಾಗ ಯಾವ್ದು ಆನ್ಸರ್ ಬಂತು ನಿಮ್ಗೆ? ಆಪ್ಷನ್ ಬಿ. Okay, so again, what is important here? Left and right sides are very important. So I'll just give you a moment to go through this. This was the answer, option B. ನೋಡ್ಕೊಳ್ಳಿ ಮತ್ತೊಂದ್ಸಲ. ಸೊ ಇದು ಈ ಡೈರೆಕ್ಷನ್ ನಲ್ಲಿ ಇದೆ ಆರೋಸು. ಸೊ ನಿಮ್ದು ಇದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು, ಕರೆಕ್ಟ್. ಸೊ ಇದು ಕೂಡ ಇದು ರೈಟ್ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್ ನಲ್ಲಿ ಇದೆ. ಇದು ರೈಟ್ ಆಯ್ತು, ಲೆಫ್ಟ್ ಆಯ್ತು, ಇದು ನಿಮ್ದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು, ಇದು ಈ ಡೈರೆಕ್ಷನ್ ಅಲ್ಲಿ ಇದೆ, ಇದು ರೈಟ್ ಆಯ್ತು, ಲೆಫ್ಟ್ ಆಯ್ತು. ಇದನ್ನ ನೀವು ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾವ್ದ್ರ ಪಕ್ಕದಲ್ಲಿ ಏನಿದೆ ಗೊತ್ತಾಗುತ್ತೆ. ಫೈನ್, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಎಸ್, 2 ಸ್ಕ್ವೇರ್ ಇದಾವೆ, ಎಲ್ಲಾ ಕಡೆ 2 ಸ್ಕ್ವೇರ್ ಇದಾವೆ. ಆಲ್ಮೋಸ್ಟ್ ಸೈಜ್ ಮತ್ತೆ ಶೇಪ್ ಕೂಡ ಸೇಮ್ ಇದೆ. ಹೊರಗಡೆ ಇರೋ ಸ್ಕ್ವೇರ್ ಮೇಲೆ ಯಾವುದೇ ತರ ಫಿಗರ್ ಸಿಂಬಲ್ಸ್ ಏನು ಇಲ್ಲ. ಅಂಡ್ ABCD ಆಲ್ ಆರ್ ಲೈಕ್ ಸೇಮ್ ಓನ್ಲಿ. ಸೊ ನಾವು ಅವರ್ ಕಾನ್ಸಂಟ್ರೇಷನ್ ಇಸ್ ಒಳಗಡೆ ಇರೋ ಸ್ಕ್ವೇರ್. ಓಕೆ, ಸೊ ಒಳಗಡೆ ಇರೋ ಸ್ಕ್ವೇರ್ಗೆ ಏನ್ ಕಾಣಿಸ್ತಾ ಇದೆ? ಫಸ್ಟ್ ನಿಮ್ಗೆ ಇಲ್ಲೊಂದು ಆರೋ ಕಾಣ್ತಾ ಇದೆ, ಹೌದಾ? ಇಲ್ಲಿ ಆರೋ ಕಾಣ್ತಾ ಇದೆ. ನೆಕ್ಸ್ಟ್ ಕೆಳಗಡೆ ಒಂದು ಆರೋ ಕಾಣ್ತಾ ಇದೆ. ಯಾವ ಶೇಪ್ ಅಲ್ಲಿ? ಈ ತರ ಆರೋ ಅನ್ಕೋಬಹುದು ಅಥವಾ ಟ್ರಯಾಂಗಲ್ ಅನ್ಕೋಬಹುದು. ಟ್ರಯಾಂಗಲ್ ಫೇಸ್ ಯಾವ ತರ ಇದೆ? ಈ ತರ ಇದೆ. ಸೊ ಇದು ಆರೋ ಈ ತರ ಬಂದು ಟ್ರಯಾಂಗಲ್ ಈ ತರ ಇದೆ, ಹೌದಾ? ಇದನ್ನ ನಾನು ಸ್ವಲ್ಪ ರೊಟೇಷನ್ ಅಂತ ಅನ್ಕೊಂಡ್ರೆ ಇದು ಕ್ಲಾಕ್ ವೈಸ್ ಹೋಗ್ತಾ ಇದೆ ಅಂತ ಅನ್ಕೋಬಹುದಾ? ಹೌದಲ್ವಾ? ಆ ಟ್ರಯಾಂಗಲ್ ಇದ್ದು ನಾ ಈ ಕಡೆ ಫೇಸ್ ಅಂತ ಅನ್ಕೊಂಡ್ರೆ ದೆನ್ ಒಂದು ಕ್ಲಾಕ್ ವೈಸ್ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ಓಕೆನಾ? ಸೊ ನನಗೆ ಫಸ್ಟ್ ಏನ್ ಗೊತ್ತಾಯ್ತು, ಇದು ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅಥವಾ ನಿಮ್ದು ಆರೋ ಈ ತರ ಇದ್ರೆ ಟ್ರಯಾಂಗಲ್ ಬೇಸ್ ಈ ತರ ಇರ್ಬೇಕು, ವರ್ಟೆಕ್ಸ್ ಈ ತರ ಇರ್ಬೇಕು. ಇಷ್ಟು ಮಾತ್ರ ಅರ್ಥ ಆಯ್ತು. ಓಕೆ, ನೋಡೋಣ ಎಲ್ಲೆಲ್ಲಿದೆ. ಆಪ್ಷನ್ ಎ ಅಲ್ಲಿ ಓಕೆ, ನಮ್ದು ಏನ್ ಗೊತ್ತಾಯ್ತು? ಆರೋ ಮಾತ್ರ ಕ್ಲಾಕ್ ವೈಸ್ ಗೆನೆ ಇದೆ. ಓಕೆ, ಆಪ್ಷನ್ ಎ, ಆರೋ ಇಸ್ ದಿಸ್ ಸೈಡ್. ಓಕೆ, so arrow is moving like this. Is it clockwise? Yes, it is clockwise. Option B, option B ಅಲ್ಲಿ arrow ಈ ತರ ಇದೆ, ಅಂದ್ರೆ arrow ಈ ತರ ಮೂವ್ ಆಗ್ತಾ ಇದೆ, ಕರೆಕ್ಟ್ ಅಲ್ಲ? ಸೊ ದಿಸ್ ಇಸ್ ಆಂಟಿ ಕ್ಲಾಕ್ವೈಸ್. ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ, arrow is on the this side, ಅಂದ್ರೆ ಅದು ಕೂಡ ಕ್ಲಾಕ್ ಆಯ್ತು, ಆಗ್ಬೋದು. ಆಪ್ಷನ್ ಡಿ, arrow is like this, ಅಂದ್ರೆ ಈ ತರ ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ, ದಟ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್. ಆಪ್ಷನ್ ಡಿ ಆಗಲ್ಲ. ಸೊ ಎಲ್ಲಿ ಉಳಿತು? ಎ ಇರ್ಬೋದು, ಸಿ ಇರ್ಬೋದು. ನೋಡೋಣ. ನೆಕ್ಸ್ಟ್ ಆರೋ ನೋಡ್ಕೊಂಡ್ವಿ. ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಸಿ, ಈಗ ಆರೋ ಯಾವ ಕಡೆ ಹೋಗ್ತಾ ಇದೆ? ಆರೋ ಇರೋದ್ ಕಡೆನೆ ಈ ತರ ಒಂದೇನೋ ಪ್ಲಸ್ ಸಿಂಬಲ್ ಬರ್ತಾ ಇದೆ, ಹೌದಾ? ಆರೋ ಡೈರೆಕ್ಷನ್ಗೆನೆ ಪ್ಲಸ್ ಸಿಂಬಲ್ ಬರ್ಬೇಕು. ಆಪ್ಷನ್ ಎ ಅಲ್ಲಿ ಬರ್ತಾ ಇದೆಯಾ? ಎಸ್, ಎಲ್ಲಿ ಆರೋ ಇದೆ ಅಲ್ಲೇ ಈ ತರ ಪ್ಲಸ್ ಬರ್ತಾ ಇದೆ. ಸಿ ಅಲ್ಲಿ ನೋಡೋಣ. ನೋಡಿ, ಇಲ್ಲಿ ಆರೋ ಇದ್ದಿದ್ ಕಡೆ ಇಲ್ಲಿ ಪ್ಲಸ್ ಬರ್ತಾ ಇಲ್ಲ, ಹೌದಾ? ಸೊ ಆಪ್ಷನ್ ಸಿ ಕೂಡ ರಾಂಗ್ ಆಯ್ತು. ಆಮೇಲೆ ಏನ್ ಉಳಿತು? ಆಪ್ಷನ್ ಎ ಉಳಿತು. ದಟ್ ಶುಡ್ ಬಿ ಆನ್ಸರ್. ಎನಿಹೌ ಯು ಕ್ಯಾನ್ ಚೆಕ್ ಆಲ್ಸೋ. ಆರೋದು ಟೇಲ್ ಹತ್ರ ಒಂದ್ ಸ್ಕ್ವೇರ್ ಇದೆಯಾ? ಇಲ್ಲೂ ಕೂಡ ಆರೋದು ಟೇಲ್ ಹತ್ರ ಒಂದ್ ಸರ್ಕಲ್ ಇದೆ. ಓಕೆ, ಮಧ್ಯದಲ್ಲೂ ಸರ್ಕಲ್ ಇದೆ. ಟ್ರಯಾಂಗಲ್ ಮುಂದೆ ಸರ್ಕಲ್ ಇದೆ, ಇಲ್ಲೂ ಕೂಡ ಟ್ರಯಾಂಗಲ್ ಮುಂದೆ ಸರ್ಕಲ್ ಇದೆ. ಟ್ರಯಾಂಗಲ್ ಹಿಂದೆ ಒಂದು ಲೈನ್ ಇದೆ, ಇಲ್ಲೂ ಕೂಡ ಟ್ರಯಾಂಗಲ್ ಹಿಂದೆ ಒಂದು ಲೈನ್ ಇದೆ. ಓಕೆ, ಸೊ 3 ಎಲಿಮಿನೇಟ್ ಆದ್ಮೇಲೆ ಒಂದೇ ಆಪ್ಷನ್ ಉಳಿದ್ಮೇಲೆ ಬಾಕಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಡೋಂಟ್ ವೇಸ್ಟ್ ಯೋರ್ ಟೈಮ್. ಫೈನ್, ನೆಕ್ಸ್ಟ್. ಓಕೆ, ಸೊ ಇದು ಕೂಡ ಸ್ವಲ್ಪ ಮುಂಚೆ ಇತ್ತಲ್ಲ, ಅದೇ ತರ ಇದೆ. ಏನಾದ್ರೂ ಒಂದು ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೋಬೇಕು ನಾವು. ಹೇಗೆ ಇಟ್ಕೊಳ್ಳೋಣ? ಇಲ್ಲಿ 2 ಟ್ರಯಾಂಗಲ್ಸ್ ಇದಾವಲ್ಲ, ಇದೇನ್ ಮೇಲೆ ತುದಿಗಿರೋದ್ ಏನ್ ವರ್ಟೆಕ್ಸ್ ಇದೆ ಅದನ್ನೇ ಡೈರೆಕ್ಷನ್ ಅಂತ ಅನ್ಕೊಳ್ಳೋಣ. ಸಪೋಸ್ ಅದ್ರದ್ದು ಮೇಲ್ಗಡೆ ಇರೋ ತುದಿ ಲಾಸ್ಟ್ ವರ್ಟೆಕ್ಸ್, ಫಸ್ಟ್ ವರ್ಟೆಕ್ಸ್ ಆ ಡೈರೆಕ್ಷನ್ ಅಂತ ಅನ್ಕೊಂಡ್ರೆ ಇದು ನಿಮ್ದು ರೈಟ್ ಆಯ್ತು, ಲೆಫ್ಟ್ ಆಯ್ತು. ಓಕೆ, ಎಸ್. ಸೊ ವಿ ವಿಲ್ ಸ್ಟಾರ್ಟ್. ಲೆಫ್ಟ್ ಇಸ್ ಶೇಡೆಡ್, ರೈಟ್ ಇಸ್ ನಾನ್ ಶೇಡೆಡ್. ಅದೇ ತರ ಅದ್ರ ಅಪೋಸಿಟ್ ಒಂದು ಟ್ರಯಾಂಗಲ್ ಬರಬೇಕು, ಸೆಮಿ ಸರ್ಕಲ್. ಶೇಡೆಡ್ ಇರೋದ್ರ ಮುಂದೆ ನಾನ್ ಶೇಡೆಡ್, ನಾನ್ ಶೇಡೆಡ್ ಇರೋದ್ರ ಮುಂದೆ ಶೇಡೆಡ್. ಈ ತರ ಎಲ್ಲೆಲ್ಲಿದೆ ನೋಡೋಣ. ಓಕೆ, ಸೊ ನಾವ್ ಯು ಕ್ಯಾನ್ ಸಿ ದೀಸ್ ಟ್ರಯಾಂಗಲ್ಸ್ ಆರ್ ಇನ್ ದಿಸ್ ಡೈರೆಕ್ಷನ್ ಓನ್ಲಿ, ಬಟ್ ಶೇಡು
ರಾಂಗ್ ಇದೆ. ಸೊ ಇಲ್ಲೇ ಡಿಸ್ಕಾರ್ಡ್ ಆಯ್ತು. ಓಕೆ, ಸೊ ನಾವು ಇದು ಮೇಲ್ಗಡೆ ಡೈರೆಕ್ಷನ್ ಇದೆ, ಹಾಗಾದ್ರೆ ಇದು ನಿಮ್ದು ರೈಟ್ ಆಯ್ತು, ಲೆಫ್ಟ್ ಆಯ್ತು. ಲೆಫ್ಟ್ ಇಸ್ ಶೇಡೆಡ್, ರೈಟ್ ಇಸ್ ನಾನ್ ಶೇಡೆಡ್, ಕರೆಕ್ಟ್. ಸೆಮಿ ಸರ್ಕಲ್ ಕೂಡ ಕರೆಕ್ಟ್ ಇದೆ. ನಾವು ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್, ಹಾಗಾದ್ರೆ ಇದು ನಿಮ್ದು ರೈಟ್ ಆಯ್ತು, ಲೆಫ್ಟ್ ಆಯ್ತು. ಲೆಫ್ಟ್ ಶೇಡ್ ಇರ್ಬೇಕು, ಹೌದಾ? ಲೆಫ್ಟ್ ಶೇಡ್ ಇರ್ಬೇಕು, ಆದ್ರೆ ಇಲ್ಲಿ ರೈಟ್ ಶೇಡ್ ಇದೆ, ಸಿ ಕೂಡ ಆಗಲ್ಲ. ನಾವು ದಿಸ್ ಇಸ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ದ ಕ್ವೆಶನ್. ಇದು ಕ್ವಶನ್ ಕೊಟ್ಟಿರೋ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಲೆಫ್ಟ್, ರೈಟ್. ಓಕೆ, ಇದು ಕರೆಕ್ಟ್ ಶೇಡ್ ಇದೆ. ಸೆಮಿ ಸರ್ಕಲ್ ಕೂಡ ಶೇಡ್ ಕರೆಕ್ಟ್ ಇದೆ. ಸೊ ಶೇಡೆಡ್ ಪೋರ್ಷನ್ ಎಲ್ಲ ಮುಗೀತಲ್ಲ, ಏನ್ ಮಾಡೋಣ ಇವಾಗ? ಇವಾಗ ಈ ಪ್ಲಸ್ ಸಿಂಬಲ್ ಇದೆಯಲ್ಲ, ಪ್ಲಸ್ ಸಿಂಬಲ್ ಬರೋಣ. ಮೇಲ್ ಪ್ಲಸ್ ಇರ್ಬೇಕು, ಕೆಳಗಡೆ ಮಲ್ಟಿಪ್ಲಿಕೇಶನ್ ಇರ್ಬೇಕು. ಆಮೇಲೆ ಪ್ಲಸ್ ಅಪ್ಗೆ 2 ಡಾಟ್ ಇರ್ಬೇಕು. ಓಕೆ, ಪ್ಲಸ್ ಅಪ್ಗೆ 2 ಡಾಟ್ ಇರ್ಬೇಕು. ಸೊ ಇಲ್ಲಿ ಪ್ಲಸ್ ಇದೆ, ಸಾರಿ ಎ ಅಲ್ಲ, ಬಿ ಸಾರಿ ಬಿ. ಓಕೆ, ಇಲ್ಲಿ ಎಲ್ಲಿ ಶೇಡ್ ಇದೆ, ಶೇಡ್ ಪಕ್ಕದಲ್ಲಿ ಬರ್ಬೇಕು, ಹೊರಗಡೆ. ಓಕೆ, ದೀಸ್ ಡಾಟ್ಸ್ ಆರ್ ಔಟ್ಸೈಡ್, ಹೊರಗಡೆ ಫೇಸ್ ಮಾಡ್ತಾ ಇದಾವೆ. ಆದ್ರೆ ಆಪ್ಷನ್ ಬಿ ಅಲ್ಲಿ ನೋಡಿ, ಆಪ್ಷನ್ ಬಿ ಅಲ್ಲಿ ಡಾಟ್ಸ್ ಒಳಗಡೆ ಫೇಸ್ ಮಾಡ್ತಾ ಇದಾವೆ, ಹೌದಾ? ಹಿಯರ್ ದ ಡಾಟ್ಸ್ ಆರ್ ಫೇಸಿಂಗ್ ಇನ್ಸೈಡ್, ಬಿ ಆಗಲ್ಲ. ಓಕೆ, ನಾವ್ ಇಫ್ ಯು ಸಿ ಡಿ ಎಕ್ಸಾಕ್ಟ್ ಕಾಪಿನೇ ಇದೆ, ಅದ್ರಲ್ಲಿ ಏನ್ ರೊಟೇಷನ್ ಇಲ್ಲ. ಸಿ ಇಟ್ ಇಸ್ ಎಕ್ಸಾಕ್ಟ್ ಕಾಪಿ ಓನ್ಲಿ. ಪ್ಲಸ್ ಇದೆ, ಡಾಟ್ಸ್ ಮೇಲಿದ್ದಾವೆ, ಮಲ್ಟಿಪ್ಲಿಕೇಶನ್ ಇದೆ, ಅಕ್ಕಪಕ್ಕದಲ್ಲಿ ಡಾಟ್ಸ್ ಇದಾವೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, ಡಿ ಇಸ್ ಎಕ್ಸಾಕ್ಟ್ ಸೇಮ್ ಪಿಕ್ಚರ್ ಆಫ್ ಯುವರ್ ಕ್ವೆಶನ್. ಹಾಗೆ ಬರ್ದಿದ್ರೆ ಆಗ್ತಾ ಇತ್ತು, ಬಟ್ ಎಸ್, ಅದ್ ಹೇಳ್ತಾ ಹೇಳ್ತಾ ಹೇಗೆ ಐಡೆಂಟಿಫೈ ಮಾಡೋದಂತ ಪ್ರಾಕ್ಟೀಸ್ ಆದಂಗ ಆಯ್ತು. ಓಕೆ, ಸೊ ಒನ್ ಪೋರ್ಷನ್ಸ್ ಮುಗಿಸ್ತಾ ಹೋಗ್ಬೇಕು ಅಷ್ಟೇ. ಸೊ ಫಾರ್ ದಿಸ್ ದ ಆಪ್ಷನ್ ಇಸ್ ಡಿ. ನೆಕ್ಸ್ಟ್, ಎಸ್, ಮತ್ತೆ ಆರೋ ಇದಾವೆ. ಕ್ವಶನ್ ಅಲ್ಲೇ ಆರೋ ಬಂದಾಗ ನಿಮ್ಗೆ ಜಾಕ್ ಪಾಟ್. ಜಸ್ಟ್ ಆರೋ ಡೈರೆಕ್ಷನ್ ನೋಡ್ಕೊಳ್ಳಿ, ನಿಮ್ದು ಆನ್ಸರ್ ಆದಂಗೆ. ಓಕೆ, ಸೊ ಇದು ಇಟ್ ಇಸ್ ಲೈಕ್ ಜಾಕ್ ಪಾಟ್ ಫಾರ್ ಯು. ನೀವೇನು ತಲೆ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ. ಫೈನ್. ಸೊ ದ ಫಸ್ಟ್ ಫಿಗರ್, ಇಫ್ ಯು ಸಿ ದ ಡೈರೆಕ್ಷನ್, ಇಟ್ ಇಸ್ ಆಂಟಿ ಕ್ಲಾಕ್ ವೈಸ್. ಅದ್ರ ಪಕ್ಕದಲ್ಲಿ ಇಫ್ ಯು ಸಿ, ದಿಸ್ ಇಸ್ ಅಗೇನ್ ಆಂಟಿ ಕ್ಲಾಕ್ ವೈಸ್, ದಿಸ್ ಇಸ್ ಕ್ಲಾಕ್ ವೈಸ್, ಅಂಡ್ ದಿಸ್ ಇಸ್ ಅಗೇನ್ ಆಂಟಿ ಕ್ಲಾಕ್ ವೈಸ್, ಹೌದಾ? ಓಕೆ, ಸೊ ಇದನ್ನ ಯಾವ ಆಂಗಲ್ ಅಲ್ಲಿ ಆದ್ರೂ ಕೂಡ ಅವರು ಹೇಗಾದ್ರೂ ತಿರುಗಿಸಿ ಇಟ್ಟಿರ್ಬೋದು. ಬಟ್ ಏನ್ ಬರ್ಬೇಕು? 3 ಆಂಟಿ ಕ್ಲಾಕ್ ವೈಸ್ ಬರ್ಬೇಕು, 1 ಕ್ಲಾಕ್ ವೈಸ್ ಬರ್ಬೇಕು. ಸರಿನಾ? ನೋಡೋಣ. ಹಿಯರ್ ಫಸ್ಟ್ ಒನ್, ದಿಸ್ ಇಸ್ ಕ್ಲಾಕ್, ದಿಸ್ ಇಸ್ ಆಲ್ಸೋ ಕ್ಲಾಕ್. ಇಲ್ಲೇ ಕ್ಯಾನ್ಸಲ್ ಆಯ್ತು, ಯಾಕೆ? ಕ್ಲಾಕ್ ಒಂದೇ ಬರ್ಬೇಕು. ನೆಕ್ಸ್ಟ್, ದಿಸ್ ಇಸ್ ಕ್ಲಾಕ್, ದಿಸ್ ಇಸ್ ಆಲ್ಸೋ ಕ್ಲಾಕ್ ವೈಸ್. ನೋ, ಈಗ ಇದು ಆಂಟಿ ಕ್ಲಾಕ್ ಇದೆ, ಇದು ಕ್ಲಾಕ್ ಇದೆ. ದಿಸ್ ಇಸ್ ಆಂಟಿ ಕ್ಲಾಕ್, this is also anti-clock. Okay, so this might be the answer. Let's check anyhow. This is anti-clockwise, this is clockwise, this is anti-clockwise, but this is clockwise. Yen bantu? 2 anti bandu, 2 clock bantu? No. So 3 anti-clockwise barbeku, 1 clockwise barbeku. Okay, so which is your option? Option C is your answer. Any doubts? Okay, next. Yes, little bit tricky again. ಅಲ್ಲಿ ಮುಂಚೆ ಇತ್ತಲ್ಲ 4 ಮೇಲೆ ಫಿಗರ್ಸ್, 4 ಕೆಳಗಡೆ ಫಿಗರ್ಸ್, ಆ ತರ. ಓಕೆ, ಸೊ ನೀವು ಹೇಗಾದ್ರೂ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅಪ್ ಟು ಯು. ಓಕೆ, ಬಟ್ ಐ ವಿಲ್ ಗೋ ಫಾರ್ ಆಲ್ ದ ಸಿಂಬಾಲ್ಸ್. ನಾನು ಹೇಗೆ ಅದ್ರಲ್ಲೂ ಕೂಡ 1-2 ಕ್ವಶನ್ ಅಲ್ಲಿ ಸ್ವಲ್ಪ ಸಿಂಬಾಲ್ಸ್ ಅವಾಯ್ಡ್ ಮಾಡಿದ್ರೆ ಆಗ್ತಾ ಇತ್ತು, ಆನ್ಸರ್ ಸಿಗ್ತಾ ಇತ್ತು. ಬಟ್ ಐ to tell all the figures, because ನೀವ್ ಯಾವ್ದು ಫ್ರೇಮ್ ಆಫ್ ರೆಫರೆನ್ಸ್ ಇಟ್ಕೊಂತೀರಾ ಈಸಿ ಆಗುತ್ತೆ. ಓಕೆ, ಎಸ್, ಐ ವಿಲ್ ಸ್ಟಾರ್ಟ್. ಯಾವ ತರ ಇದೆ? ಫಸ್ಟ್ ಮೇಲ್ಗಡೆ ಫೇಸ್ ಸಿಂಬಾಲ್ಸ್ ಓದೋಣ. ಓಕೆ, ಮೇಲ್ಗಡೆ ಫೇಸ್ ಏನಿದೆ? ಆರೋ, ಕ್ರಾಸ್, ಸರ್ಕಲ್, ಆರೋ, ಸ್ಕ್ವೇರ್. ಓಕೆ, ಈ ತರ ಇದೆ. ಎಸ್, ನೋಡೋಣ ಏನ್ ಬರ್ಬೇಕು. ಆಮೇಲೆ ಎಲ್ಲ ಆರೋದು ರೈಟ್ ಸೈಡ್ಗೆ ಬರ್ಬೇಕು, ರೈಟ್ ಸೈಡಿಗೆ ಬರ್ಬೇಕು. ಸೊ ಆಪ್ಷನ್ ಎ, ಆರೋ, ಕ್ರಾಸ್, ಸರ್ಕಲ್, ಆರೋ, ಸ್ಕ್ವೇರ್. ಓಕೆ, ಮೇಲ್ಗಡೆ ಕರೆಕ್ಟ್ ಇದೆ, ಕೆಳಗಡೆ ಸರ್ಕಲ್, ಸ್ಕ್ವೇರ್, ಆರೋ, ಕ್ರಾಸ್, ಪ್ಲಸ್.
ಸರ್ಕಲ್, ಸ್ಕ್ವೇರ್, ಆರೋ, ಕ್ರಾಸ್, ಪ್ಲಸ್. ಓಕೆ, ಆಪ್ಷನ್ ಎ ಆಗ್ಬೋದು. ಆಪ್ಷನ್ ಬಿ. ಆಪ್ಷನ್ ಬಿ ಆಗಲ್ಲ ನೋಡಿ ಇಲ್ಲಿ. ಯಾಕೆ? ಇಲ್ಲಿ ಆರೋ ಇದೆ, ಆರೋ ಪಕ್ಕದಲ್ಲಿ ಕ್ರಾಸ್, ಕ್ರಾಸ್ ಪಕ್ಕದಲ್ಲಿ ಸರ್ಕಲ್, ಸರ್ಕಲ್ ಪಕ್ಕದಲ್ಲಿ ಮತ್ತೆ ಆರೋ, ಇಲ್ಲಿ ಸ್ಕ್ವೇರ್ ಬರ್ಬೇಕು. ಆದ್ರೆ ಇಲ್ಲೇನಿದೆ, ಮತ್ತೆ ಬೇರೆ ಸಿಂಬಾಲ್ ಇದೆ, ಕ್ರಾಸ್ ಇದೆ. ಹೌದಾ? ಸೊ ಬಿ ಆಗಲ್ಲ. ನೆಕ್ಸ್ಟ್ ಆರೋ, ಕ್ರಾಸ್, ಸರ್ಕಲ್. ಓಕೆ, ಇದಾಗುತ್ತೆ. ಕೆಳಗಡೆ ನೋಡೋಣ. ಸರ್ಕಲ್, ಸ್ಕ್ವೇರ್, ಆರೋ, ಕ್ರಾಸ್. ಸಿ ಆಗ್ಬೋದು. ನೆಕ್ಸ್ಟ್ ಡಿ ಕೂಡ ಆಗಲ್ಲ ನೋಡಿ. ಯಾಕೆ? ಆರೋ ಇದೆ, ಕ್ರಾಸ್ ಇದೆ, ಸರ್ಕಲ್ ಇದೆ, ಆರೋ ಇದೆ, ಮತ್ತೆ ಕ್ರಾಸ್ ಬಂತು, ಸ್ಕ್ವೇರ್ ಬರ್ಬೇಕು. ಆಪ್ಷನ್ ಡಿ ಆಗಲ್ಲ. ಓಕೆ, ಸೊ ಒಂದು ಫೇಲ್ ಆದ್ಮೇಲೆ ಅಪೋಸಿಟ್ ಸಿಂಬಲ್ಸ್ ನೋಡೋ ಅವಶ್ಯಕತೆನೇ ಇಲ್ಲ. ಓಕೆ, ಫೈನ್. ಈಗ ಎ ಮತ್ತೆ ಸಿ ಅಲ್ಲಿ ಉಳ್ಕೊಂತು. ಎ ಮತ್ತೆ ಸಿ ಅಲ್ಲಿ ಏನೇನ್ ಬರ್ಬೇಕು? ಆರೋದ್ ರೈಟ್ ಸೈಡ್ ಎಲ್ಲ ಬರ್ಬೇಕು. ಇಲ್ಲೂ ಆರೋದ್ ರೈಟ್ ಸೈಡ್ 1 by 1 ಎಲ್ಲ ಬರ್ತಾ ಇದಾವೆ. ಇದು ಸಿ ಅನ್ನೋದು ಈ ಕಡೆ ಡೈರೆಕ್ಷನ್ 90 ಡಿಗ್ರಿ ಫ್ಲಿಪ್ ಆಗಿದೆ. 90 ಡಿಗ್ರಿ ಆದ್ರೆ ಈ ಸೈಡ್ ರೈಟ್ ಆಯ್ತು, ಲೆಫ್ಟ್ ಆಯ್ತು. ಇದ್ರ ರೈಟ್ ಇದು, ಇದ್ರ ರೈಟ್ ಇದು, ಇದ್ರ ರೈಟ್ ಇದು. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಸೊ ಸಿಂಬಾಲ್ಸ್ ಎಲ್ಲ ಚೆಕ್ ಆಗಿ ಆಯ್ತಲ್ಲ. ಏನ್ ಮಾಡೋಣ ಇವಾಗ? ಮೇಲ್ಗಡೆದು ಸಿಂಬಾಲ್ಸ್ ಮ್ಯಾಚ್ ಆಯ್ತು, ಕೆಳಗಡೆ ಸಿಂಬಾಲ್ಸ್ ಮ್ಯಾಚ್ ಆಯ್ತು, ಡೈರೆಕ್ಷನ್ ಮ್ಯಾಚ್ ಆಯ್ತು. ಹಾ, ಈಗ ಒಳಗಡೆ ಇರೋ ಶೇಡೆಡ್ ನೋಡೋಣ. ಶೇಡೆಡ್ ಹೇಗಿದೆ? ಫಸ್ಟ್ ಲೈನ್ ನಾನ್ ಶೇಡೆಡ್ ಇದೆ, ಇಲ್ಲೂ ಕೂಡ ಫಸ್ಟ್ ಲೈನ್ ನಾನ್ ಶೇಡೆಡ್ ಇದೆ. ನೆಕ್ಸ್ಟ್ ಈ ಕ್ರಾಸ್ ಮತ್ತೆ ಆರೋ ಮಧ್ಯದ ಶೇಡ್ ಇದೆ. ಆಮೇಲೆ 2 ಪ್ಲೇಸ್ ಬಿಟ್ಟು ಮತ್ತೆ ಶೇಡ್ ಇದೆ. ಹೌದಾ? ಓಕೆ, ಇಲ್ಲಿ ನೋಡೋಣ. ಆಪ್ಷನ್ ಎ ಅಲ್ಲಿ ನೋಡಿ, ಕ್ರಾಸ್ ಮತ್ತೆ ಇದ್ರ ಮಧ್ಯದಲ್ಲಿ, ಕ್ರಾಸ್ ಮತ್ತೆ ಆರೋ ಮಧ್ಯದಲ್ಲಿ ಶೇಡ್ ಬರ್ಬೇಕು. ಆದ್ರೆ ಇಲ್ಲಿ ಎಲ್ ಶೇಡ್ ಇದೆ, ಅದ್ರ ನೆಕ್ಸ್ಟ್ ಶೇಡ್ ಇದೆ. ಸೊ ಆಪ್ಷನ್ ಎ ಆಗಲ್ಲ. ಯಾವ್ದು ಉಳಿತು? ಆಪ್ಷನ್ ಸಿ ಉಳಿತು. ಅದೇ ಆಗ್ಬೇಕು. ಯಾವ್ದಕ್ಕೂ ನೋಡೋಣ. ಈ ಆರೋ ಮತ್ತೆ ಕ್ರಾಸ್ ಮಧ್ಯದ್ದು ಶೇಡ್ ಆಗ್ಬೇಕಲ್ಲ. ಸೊ ಇಲ್ಲಿ ನೋಡಿ, ಆರೋ ಮತ್ತು ಕ್ರಾಸ್ ಮಧ್ಯ ಶೇಡ್ ಆಗಿದೆ. 2 ಪೊಸಿಷನ್ ಬಿಟ್ಟು ನೆಕ್ಸ್ಟ್ ಶೇಡ್ ಆಗ್ಬೇಕು. ಆಗಿದೆ. ಕೆಳಗಡೆ ಕೂಡ ಈ 2 ಸ್ಕ್ವೇರ್ ಪೊಸಿಷನ್ ಕರೆಕ್ಟ್ ಇದೆ. ಎಸ್. ಸೊ ಆಪ್ಷನ್ ಸಿ ಇಸ್ ಯೋರ್ ಆನ್ಸರ್. ಎಸ್. ಇಲ್ಲ, ನೀವು ಫಸ್ಟ್ ಒಳಗಡೆ ಇರೋ ಫಿಗರ್ ತಗೊಂಡು ಆಮೇಲೆ ಸಿಂಬಲ್ಸ್, ಎನಿ ಹೌ ಯು ಕ್ಯಾನ್ ಡೂ. ನಾನೇನ್ ಮಾಡಿದೆ? ಕಂಪ್ಲೀಟ್ ಮೇಲೆ ಇರೋದು ಸಿಂಬಲ್ಸ್ ಚೆಕ್ ಮಾಡಿಸ್ದೆ, ಕೆಳಗಡೆ ಇರೋದು ಎಲ್ಲ ಚೆಕ್ ಮಾಡಿಸ್ದೆ, ದೆನ್ ಶೇಡೆಡ್. ಮ್ಯಾಮ್ ಇದು ಯಾವ್ದೋ ಒಂದ್ ಸ್ಕಿಪ್ ಮಾಡಿದ್ರು ನಮ್ಗೆ ಆನ್ಸರ್ ಸಿಗ್ತಾ ಇತ್ತು ಅಂತಂದ್ರೆ ಮಾಡ್ಬೋದು. ಬಟ್ ಐ ವಾಂಟ್ ಟು ಶೋ ಆಲ್ ದ ಆಪ್ಷನ್ಸ್ ಇನ್ ದ ಕ್ಲಾಸ್. ಓಕೆ, ಎಸ್. ನೆಕ್ಸ್ಟ್ ಹೊರಗಡೆ ಒಂದ್ ಸ್ಕ್ವೇರ್ ಇದೆ, ಒಳಗಡೆ ಒಂದ್ ಸರ್ಕಲ್ ಇದೆ. ಸರ್ಕಲ್ ಅಲ್ಲಿ ಒಂದು ಟ್ರಯಾಂಗಲ್ ಇದೆ. ಓಕೆ, ಅಂಡ್ ಟ್ರಯಾಂಗಲ್ ಅಲ್ಲಿ ಅಲ್ಟಿಟ್ಯೂಡ್ ತರ ತಗೊಂಡಿದಾರ? ಇಲ್ಲ, ನೋಡೋಣ. ಓಕೆ, ಸೆಂಟ್ರಾಯ್ಡ್ ತರ ತಗೊಂಡಿದ್ದಾರೆ. 1 by 1 we will see. ಓಕೆ, ಈಗ ಫ್ರೇಮ್ ಆಫ್ ರಿಫರೆನ್ಸ್ಗೆ ಯಾವ್ದು ಇಟ್ಕೊಳ್ಳೋಣ? ಮೇಲೆ ಒಂದ್ ಸ್ಕ್ವೇರ್ ಕಾಣ್ತಾ ಇದೆಯಲ್ಲ, ಸ್ಕ್ವೇರ್ ನ ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡ್ರೆ ಐ ಗೆಸ್ ರೆಡ್ ಕಲರ್ ಎದಕ್ ಅನ್ಸುತ್ತೆ. ಐ ಟೇಕ್ ರೆಡ್ ಓನ್ಲಿ. ಓಕೆ, ಐ ನೇಮ್ ದಿಸ್ ವರ್ಟೆಕ್ಸ್ as ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ನಾನು ಫಸ್ಟ್ ವರ್ಟೆಕ್ಸ್ ಯಾವ್ದು ಬರ್ಕೊಂಡೆ? ಸ್ಕ್ವೇರ್ ಅಪೋಸಿಟ್ ಇರೋದಕ್ಕೆ 1 ಅಂತ ಬರ್ಕೊಂಡೆ. ಓಕೆ, ಸೊ ಅಲ್ಲಿ ಏನೇನ್ ಶೇಪ್ ಬರ್ತಾ ಇದೆ ನೋಡಿ. ಸ್ಕ್ವೇರ್ ಇದೆ, ಸ್ಕ್ವೇರ್ ಇರೋ ಪೋರ್ಷನ್ ಅಲ್ಲಿ ಇಲ್ಲಿ ಮತ್ತೆ ಒಂದ್ ಚಿಕ್ಕ ಟ್ರಯಾಂಗಲ್ ಬರ್ಬೇಕು, ಈ ತರ ಒಂದ್ ಲೈನ್ ಬರ್ಬೇಕು. ಓಕೆ, ಸೊ ನೋಡೋಣ. ಆಪ್ಷನ್ ಎ ಅಲ್ಲಿ ಸ್ಕ್ವೇರ್ ಇದೆ, ಆದ್ರೆ ಸ್ಕ್ವೇರ್ ಬರೋ ಪೋರ್ಷನ್ ನಲ್ಲಿ ಯಾವುದೇ ವರ್ಟೆಕ್ಸ್ ಇಲ್ಲ. ಎ ಆಗಲ್ಲ. ಓಕೆ, ಬಿ ಆಗ್ಬೋದು. ನೋಡೋಣ. ಯಾಕೆ? ಸ್ಕ್ವೇರ್ ಇದೆ, ಸ್ಕ್ವೇರ್ ಪಕ್ಕದಲ್ಲಿ ಲೈನ್ ಬರ್ತಾ ಇದೆ, ಅದೇ ಪೋರ್ಷನ್ ಅಲ್ಲಿ ಒಂದು ಟ್ರಯಾಂಗಲ್ ಬರ್ತಾ ಇದೆ. ಸಿ ಅಲ್ಲೂ ಅದೇ ತರ ಬರ್ತಾ ಇದೆ. ಡಿ ಅಲ್ಲಿ ನೋಡಿ, ಡಿ ಅಲ್ಲಿ ಇಲ್ಲ, ಸ್ಕ್ವೇರ್ ಇದೆ, ಸ್ಕ್ವೇರ್ ಅಕ್ಕಪಕ್ಕದಲ್ಲೇ ಆ ತರ ವರ್ಟೆಕ್ಸ್ ಶೇಡ್ ಆಗಿದೆ, ಆಮೇಲೆ ಲೈನ್ ಇಲ್ಲ. ಡಿ ಕೂಡ ಆಗಲ್ಲ. ಓಕೆ, ಎಸ್. ಸೊ ಅದು ಆಯ್ತು. ಇವಾಗ ವೇರ್ ಇಸ್ ಅವರ್ ಆನ್ಸರ್? ನಮ್ದು ಆನ್ಸರು ಬಿ ಅಥವಾ ಸಿ ಅಲ್ಲಿ ಲೈ ಆಗ್ಬೇಕು. ಓಕೆ, ಈಗ ಸ್ಕ್ವೇರ್ ಅಪೋಸಿಟ್ ಸರ್ಕಲ್ ಬರಬೇಕು. ಬಿ ಅಲ್ಲೂ ಇದೆ, ಸಿ ಅಲ್ಲೂ ಇದೆ. ಓಕೆ, ವಾಟ್ ಕ್ಯಾನ್ ವಿ ಡೂ ನೆಕ್ಸ್ಟ್? ಈಗ ನೋಡಿ, ಇಲ್ಲಿ ಏನೊಂದು ಚಿಕ್ಕ ಟ್ರಯಾಂಗಲ್ ಲೈನ್ ಬಂದಿದೆಯಲ್ಲ. ಓಕೆ, ಇದ್ರ ಅಪೋಸಿಟ್ ಇಲ್ಲಿ ಒಂದು ಶೇಡೆಡ್ ಟ್ರಯಾಂಗಲ್ ಬರಬೇಕು.
ಹೌದಾ? ಕ್ಯಾನ್ ಯು ಸಿ ದಿಸ್ ಶೇಡೆಡ್ ಟ್ರಯಾಂಗಲ್? ಓಕೆ, ನೀವು ಮ್ಯಾಥಮೆಟಿಕಲ್ ವರ್ಡ್ ಯೂಸ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಸೆಂಟ್ರಾಯ್ಡ್ ಆಗುತ್ತೆ. ಇಲ್ಲ ನಿಮ್ಗೆ ಗೊತ್ತಿಲ್ಲ ಆ ಪಾಯಿಂಟ್ ಅಂದ್ರೆ ಬಿಟ್ಬಿಡಿ. ಏನಿಲ್ಲಿ 3 ಜಾಯಿನ್ ಆಗ್ತಾ ಇದಾವೆ. ಜಾಯಿನ್ ಆಗಿದ್ರೆ ಕೆಳಗಡೆ ಶೇಡ್ ಆಗ್ಬೇಕು. ಅಂದ್ರೆ ಈ ಲೈನ್ ಅಪೋಸಿಟ್ ಹೊರಗಡೆ ಶೇಡ್ ಆಗ್ಬೇಕು. ಬಿ ಅಲ್ಲಿ ನೋಡಿ ಏನಾಗ್ತಾ ಇದೆ, ಈ ಲೈನ್ ಎಲ್ಲಿದೆ ಅಲ್ಲೇ ಶೇಡ್ ಆಗ್ತಾ ಇದೆ. ನೋ, ಈ ಲೈನ್ ಅಪೋಸಿಟ್ ಹೊರಗಡೆ ಶೇಡ್ ಆಗ್ಬೇಕು. ಸಿ ಅಲ್ಲಿ ಆಗ್ತಾ ಇದೆ, ಆದ್ರೆ ಇಲ್ಲಿ ಬಿ ಅಲ್ಲಿ ಅಲ್ಲೇ ಶೇಡ್ ಆಗ್ತಾ ಇದೆ. ಅದೇ ಪೋರ್ಷನ್ ಅಲ್ಲಿ ಶೇಡ್ ಆಗ್ತಾ ಇದೆ. ಅದು ಆ ಪೋರ್ಷನ್ ಅಲ್ಲಿ ಇಲ್ಲ, ಹೊರಗಡೆ. ಓಕೆ, ಇಫ್ ದಿಸ್ ಇಸ್ ಫಸ್ಟ್ ಟ್ರಯಾಂಗಲ್, if this is one triangle, this is one more triangle, this is one more triangle, 1 2 3. okay, so ನಿಮ್ದು ಲೈನ್ ಒಂದು ಟ್ರಯಾಂಗಲ್ ಇಲ್ಲಿದ್ರೆ ಅದ್ರ ಅಪೋಸಿಟ್ ಟ್ರಯಾಂಗಲ್ ಅಲ್ಲಿ ಶೇಡ್ ಆಗ್ಬೇಕು. ಆದ್ರೆ ಇಲ್ಲಿ ಲೈನ್ ಮತ್ತೆ ಶೇಡ್ ಒಂದೇ ಟ್ರಯಾಂಗಲ್ಸ್ ನಲ್ಲಿ ಇದಾವೆ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಯುವರ್ ಆನ್ಸರ್ ಬಿ ಕೂಡ ಎಲಿಮಿನೇಟ್ ಆಯ್ತು. ಸೊ 3 ಎಲಿಮಿನೇಟ್ ಆದ್ಮೇಲೆ ಸಿ ವಿಲ್ ಬಿ ಯೋರ್ ಆಪ್ಷನ್. ಎನಿಹೌ ಯು ಕ್ಯಾನ್ ಚೆಕ್ ದ ಅದರ್ಸ್ ಆಲ್ಸೋ, ದೇ ಆರ್ ಗೆಟಿಂಗ್ ಸ್ಯಾಟಿಸ್ಫೈಡ್ ಹಿಯರ್. ಓಕೆ, ಇದು ಒಂದು ಶೇಡೆಡ್ ಹೊರಗಿದೆ, ಇಲ್ಲಿ ಒಂದು ಶೇಡೆಡ್ ಹೊರಗಿದೆ, ಅದ್ರ ಅಪೋಸಿಟ್ ಒಳಗಡೆ ಶೇಡ್ ಇದೆ, ಅದ್ರ ಅಪೋಸಿಟ್ ಒಳಗಡೆ ಶೇಡ್ ಇದೆ. ಸೊ ದಿಸ್ ಇಸ್ ಯೋರ್ ಆನ್ಸರ್, ವಿಚ್ ಇಸ್ ಆಪ್ಷನ್ ಸಿ. ಎಸ್, ನೆಕ್ಸ್ಟ್. ಓಕೆ, ಒಂದು ಔಟರ್ ಲೈನ್ ಸ್ಕ್ವೇರ್ ಇದೆ. ಓಕೆ, ಏನೇನ್ ಮಾಡ್ಬೋದು? ಐ ಗೆಸ್ ದಿಸ್ ಇಸ್ ದಿ ಓನ್ಲಿ ಕಲರ್ ವಿಚ್ ಇಸ್ ಗೆಟಿಂಗ್ ಹೈಲೈಟೆಡ್. ಯಾವುದು ಬೇರೆ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಓಕೆ, ಸೊ ಸ್ಕ್ವೇರ್ಗೆ ಡಯಾಗನಲ್ಸ್ ಇದಾವೆ. ಎಲ್ಲ ಕಡೆ ಡಯಾಗನಲ್ಸ್ ಇದಾವ? ಓಕೆ, ಇದಾವೆ. ಸರಿ, ವಾಟ್ ಕ್ಯಾನ್ ವಿ ಟೇಕ್? ಈ ತರ ಪ್ಲಸ್ ಇಲ್ಲ, ಇದು ಈ ತರ ಎರಡು ಪ್ಯಾರಲೋಗ್ರಾಮ್ ತರ ಇಲ್ಲಿ ಮಧ್ಯದಲ್ಲಿ ಈ ತರ ಪ್ಯಾರಲೋಗ್ರಾಮ್ ತರ ಒಂದು ಫಾರ್ಮ್ ಆಗ್ತಾ ಇದೆ. ಹೌದಾ? ಓಕೆ, ಒಂದಕ್ಕೆ ಅಟ್ಯಾಚ್ ಒಂದು ಪ್ಯಾರಲೋಗ್ರಾಮ್ ತರ ಫಾರ್ಮ್ ಆಗ್ತಾ ಇದೆ. ಇದು ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ನೋಡೋಣ. ಎಲ್ಲ ಕಡೆ ಮ್ಯಾಚ್ ಆದ್ರೆ ಬೇರೆ ಫ್ರೇಮ್ ಆಫ್ ರಿಫರೆನ್ಸ್ ಹೋಗೋಣ. ಓಕೆ, ಎಸ್, ಆಪ್ಷನ್ ಎ ಅಲ್ಲಿ ಈ ತರ ಎರಡು ಪ್ಯಾರಲೋಗ್ರಾಮ್ ಸೆಂಟರ್ ಇಂದ ಎಲ್ಲಾದ್ರೂ ಫಾರ್ಮ್ ಆಗ್ತಾ ಇದಾವ? ಇಲ್ಲಿ ಒಂದು ಪ್ಯಾರಲೋಗ್ರಾಮ್ ಇದೆ, ಆದ್ರೆ ಕೆಳಗಡೆ ಇಲ್ಲ. ಆಪ್ಷನ್ ಬಿ ಇಸ್ ನಾಟ್ ದ ಆನ್ಸರ್. ಆಪ್ಷನ್ ಎ ಇಸ್ ನಾಟ್ ದ ಆನ್ಸರ್. ಬಿ ಅಲ್ಲಿ ಇಲ್ಲಿ ಇದೆ, ಆದ್ರೆ ಕೆಳಗಡೆ ಟ್ರಯಾಂಗಲ್ ಇದೆ. ಬಿ ಕೂಡ ಆಗಲ್ಲ. ಸಿ ನೋಡೋಣ. ಓಕೆ, ಸಿ ಅಲ್ಲಿ ಈ ತರ ಆಗ್ತಾ ಇದೆ. ಲೆಟ್ ಸಿ. ಡಿ ಅಲ್ಲೂ ಆಗ್ತಾ ಇದೆ. ಓಕೆ, ಡಿ ಅಲ್ಲೂ ಈ ತರ ಆಗ್ತಾ ಇದೆ. ಮೇ ಬಿ ಡಿ ಕುಡ್ ಬಿ ದ ಆನ್ಸರ್. ಸೊ ದಿಸ್ ಇಸ್ ಡನ್. ನೆಕ್ಸ್ಟ್ ಏನಾಗ್ಬೇಕು? ನೆಕ್ಸ್ಟ್, ಓಕೆ, ಸೊ ಇಲ್ಲಿ ಒಂದು ಈ ತರ ಟ್ರಯಾಂಗಲ್, ಹಾಫ್ ಟ್ರಯಾಂಗಲ್, ಇಲ್ಲಿ ಒಂದು ಈ ತರ ಹಾಫ್ ಟ್ರಯಾಂಗಲ್, ಅಪೋಸಿಟ್ ಒಂದ್ ಲೈನ್ ಈ ತರ ಬರ್ಬೇಕು. ಓಕೆ, ಎಸ್, this is rotated in this direction. Okay, ಮೇಲೆ one triangle. Okay, I'll just remove this. Yes, what can we identify? See here, option C ಅಲ್ಲಿ ಇಲ್ಲಿ ಒಂದು ಕ್ಲೋಸ್ಡ್ ಟ್ರಯಾಂಗಲ್ ಬರ್ತಾ ಇದೆ. ಹೌದಾ? ಆದ್ರೆ ಇಲ್ಲಿ ನಮ್ ಫಿಗರ್ ಅಲ್ಲಿ ಎಲ್ಲೂ ಕ್ಲೋಸ್ಡ್ ಟ್ರಯಾಂಗಲ್ ಬರ್ತಾ ಇಲ್ಲ. ಹೌದಾ? ಈ ತರ ಇಲ್ಲಿ ಇದು ಅಪ್ವರ್ಡ್ಸ್ ಇದೆ, ಇಲ್ಲೂ ಕೂಡ ಇದು ಡೌನ್ವರ್ಡ್ಸ್ ಇದೆ, ಆದ್ರೆ ಒಳಗಡೆ ಟ್ರಯಾಂಗಲ್ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ನಮ್ ಫಿಗರ್ ಅಲ್ಲಿ ಇಲ್ಲಿ ಒಳಗಡೆ ಟ್ರಯಾಂಗಲ್ ಬರ್ತಾ ಇದೆ. ಆ ತರ ಟ್ರಯಾಂಗಲ್ ಇದೆಯಾ ನಮ್ಗೆ? ಇಲ್ಲ, ಆ ತರ ಇಲ್ಲ. ಓಕೆ, ವೆರಾಸ್ ಇನ್ ಡಿ ಯು ಕ್ಯಾನ್ ಸಿ, ಇಲ್ಲಿ ಈ ತರ ಟ್ರಯಾಂಗಲ್ ಇದೆ, ಇಲ್ಲೂ ಈ ತರ ಟ್ರಯಾಂಗಲ್ ಇದೆ. ಎಸ್, its face is not inside. Okay, so C is also not the option. Which will be the answer? Option D. D should be your answer. Okay, ಈ ಪ್ಯಾರಲೋಗ್ರಾಮ್ ಒಂದು ವರ್ಟೆಕ್ಸ್ ಇಟ್ಕೊಂಡ್ರೆ ಆ ಒಂದು ವರ್ಟೆಕ್ಸ್ ಇಂದ ಒಂದು ಟ್ರಯಾಂಗಲ್ ಹೋಗ್ಬೇಕು, ಕೆಳಗಡೆ ಅದೇ ಅಪೋಸಿಟ್ ಗೆ ಮತ್ತೊಂದು ಟ್ರಯಾಂಗಲ್ ಬರ್ಬೇಕು. ಇಲ್ಲಿ ಒಂದು ಟ್ರಯಾಂಗಲ್ ಇದ್ರೆ ಇಲ್ಲೊಂದು ಅಪೋಸಿಟ್ ಟ್ರಯಾಂಗಲ್ ಬರ್ಬೇಕು. ಇಲ್ಲಿ ನೋಡಿ, ಈ ಟ್ರಯಾಂಗಲ್ ನಾನು ತಗೊಂಡ್ರೆ ಇದ್ರ ಅಪೋಸಿಟ್ ಇಲ್ಲಿ ಬರ್ಬೇಕು ಇದೆ, ಬಟ್ ಇದೊಂದು ಎಕ್ಸ್ಟ್ರಾ ಟ್ರಯಾಂಗಲ್ ಬರ್ತಾ ಇದೆ.
ವೆರಸ್ ಹಿಯರ್ ವಿ ಡೋಂಟ್ ಹ್ಯಾವ್ ಎಕ್ಸ್ಟ್ರಾ ಟ್ರಯಾಂಗಲ್. ಇಲ್ಲೇನಿದೆ, ಇಲ್ಲೂ ಕೂಡ ಪ್ಯಾರಲೋಗ್ರಾಮ್ ಇದೆ. ಟ್ರಯಾಂಗಲ್ ಪಕ್ಕದಲ್ಲಿ ಪ್ಯಾರಲೋಗ್ರಾಮ್ ಇದೆ, ಆದ್ರೆ ಇಲ್ಲಿ ಟ್ರಯಾಂಗಲ್ ಪಕ್ಕದಲ್ಲಿ ಟ್ರಯಾಂಗಲ್ ಬರ್ತಾ ಇದೆ. ಸೊ ಸಿ ಇಸ್ ನಾಟ್ ದ ಆನ್ಸರ್. ವಿಚ್ ಶುಡ್ ಬಿ ಆನ್ಸರ್? ಆಪ್ಷನ್ ಡಿ ಶುಡ್ ಬಿ ಆನ್ಸರ್. Okay, and this is about similar figures in different positions. I hope the class is clear to everyone. Any doubts to anyone? Any doubts to anyone? Okay, I hope ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. With that, I'll stop the class here. In the next class, we will see the next chapter. Okay, till then, keep practicing. Take care, everyone. See you all in the next class.